ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು ಭೂಲೋಕವನ್ನು ಮಾಡಿ ಶ್ರೇಷ್ಠ ತಂದೆಯ ದೇವರೇ, ಈ ಸಾಯಂಕಾಲದ ವೇಳೆ ನಿಮ್ಮ ಪಾದಪೀಠೆಗೆ ನಾವು ಬರ್ತಾ ಇದ್ದೇವೆ ಸ್ವಾಮಿ. ನಮ್ಮ ಪ್ರಾಣ ಆತ್ಮ ಶರೀರವನ್ನು ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಈ ದಿನದಲ್ಲೂ ಸಹ ನಮ್ಮ ಮನಸ್ಸಿನ ಕಣ್ಣುಗಳನ್ನು ತೆರೆಯ ಮಾಡು, ಅರ್ಥ ಮಾಡಿಕೊಳ್ಳುವಂಥ ಮನಸ್ಥಿತಿಯನ್ನು ನಮಗೆ ಅನುಗ್ರಹಿಸು. ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಿಡುಗಡೆ ಮಾಡು, ಅದ್ಭುತ ಮಾಡು, ಬಿಡಿಸು. ಯೇಸು ನಾಮದಲ್ಲಿ ತಂದೆ, ಆಮೇಲೆ. ಆದಿಕಾಂಡ 26ನೇ ಅಧ್ಯಾಯ 22ನೇ ವಾಕ್ಯ. ಯೇಸುವೇ ಮೈಕಲ್ ಹೋಗಿ. ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅಗಿಸಿದಾಗ ಅದರ ವಿಷಯದಲ್ಲಿ ಯಾರೂ ಜಗಳವಾಡದೆ ಹೋದುದರಿಂದ ಅವನು, ಈಗ ಯೆಹೋವನು ನಮಗೋಸ್ಕರ ಸ್ಥಳವನ್ನು ಮಾಡಿದ್ದಾನಾದುದರಿಂದ ಅಭಿವೃದ್ಧಿಯಾಗುವೆವು ಎಂದು ಹೇಳಿ ಅದಕ್ಕೆ ರೆಹಬೋತ್ ಎಂದು ಹೆಸರಿಟ್ಟನು. ಏನಂತ, ಆ ಜಾಗದಲ್ಲಿ ಯಾರು ಜಗಳ ಮಾಡದಿರುವ ಕಾರಣಕ್ಕೋಸ್ಕರವಾಗಿ ಅಭಿವೃದ್ಧಿ ಯಾಗಕ್ಕೆ ದೇವರು ಜಾಗ ಮಾಡಿಕೊಟ್ಟಿರೋದು. ಏನಮ್ಮ ಅದು ಕೆಳಗಡೆ ಬೇಕಾ? ಹಿಡ್ಕಪ್ಪ. ಏನಂತದೆ ಈಗ? ಸೊ ಅವರು ಅಭಿವೃದ್ಧಿ ಆಗಕ್ಕೆ ದೇವ್ರು ಏನ್ ಮಾಡಿದಾರಂತೆ? ಜಾಗ ಮಾಡಿಕೊಟ್ಟಿದಾರಂತೆ. ಎಲ್ಲ ಹೇಳಿ, ಅಭಿವೃದ್ಧಿ ಆಗಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ. ಅಭಿವೃದ್ಧಿ ಆಗಕ್ಕೆ ದೇವ್ರು ಜಾಗ ಮಾಡಿಕೊಟ್ಟಿದ್ದಕ್ಕೆ ಆ ಜಾಗಕ್ಕೆ ಏನಂತ ಹೆಸರಿಡ್ತಾ ಇದ್ದಾನೆ? ರೇಬೋದು ಅಂದ್ರೆ ಅರ್ಥ ಏನು? ಅಭಿವೃದ್ಧಿಗೆ ಅಂತ ನಾವು ಅನ್ಕೊಂಡಿದೀವಿ. ಒಂದ್ ಅರ್ಥದಲ್ಲಿ ಅಭಿವೃದ್ಧಿಗೆ, ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ಫ್ರೀಡಮ್ ಟು ಗ್ರೋ, ಅಂದ್ರೆ ಸ್ವತಂತ್ರವಾಗೋದಕ್ಕೆ ಒಂದು ಜಾಗ, ಸ್ವತಂತ್ರವಾಗಿ ಬೆಳೆಯಕ್ಕೆ ದೇವ್ರೇನ್ ಮಾಡಿದಾರಂತೆ ಒಂದು ಜಾಗ ರೆಡಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಹೇಳಿ, ಸ್ವತಂತ್ರವಾಗಿ ಬೆಳೆಯೋದಕ್ಕೆ ದೇವ್ರು ಜಾಗ ಮಾಡಿಕೊಟ್ಟಿದ್ದಾರೆ. ಸೊ ಇವತ್ತು ನಾವು ಬೆಳಿಬೇಕಂದ್ರೆ ದೇವ್ರು ನಮ್ಗೆ ಏನ್ ಮಾಡ್ಬೇಕು ಹೇಳಿ? ಸ್ವತಂತ್ರವಾಗಿ ಬೆಳೆಯಕ್ಕೆ ಜಾಗ ಮಾಡ್ಕೊಡ್ಬೇಕು ದೇವ್ರು ನಮ್ಗೆ. ಅಂದ್ರೆ ನಮ್ ಪ್ರಾಬ್ಲಮ್ ಏನಂದ್ರೆ, ಎಲ್ಲಿ ಹೋದ್ರು ಎಲ್ಲೇ ಬಂದ್ರು ನಮಗೆ ಫ್ರೀಡಮ್ ಅಲ್ಲಿ ನಮ್ ಕೈಯಲ್ಲಿ ಏನ್ ಮಾಡಕ್ ಆಗ್ತಾ ಇಲ್ಲ, ಬಾಳಕ್ ಆಗ್ತಾ ಇಲ್ಲ, ಬದುಕಕ್ ಆಗ್ತಾ ಇಲ್ಲ, ಫ್ರೀಡಮ್ ಅಲ್ಲಿ ಮಾತಾಡಕ್ ಆಗ್ತಾ ಇಲ್ಲ, ಫ್ರೀಡಮ್ ಆಗಿ ಫೈನಾನ್ಷಿಯಲ್ ಆಗಿ ಇರಕ್ ಆಗ್ತಾ ಇಲ್ಲ, ಎಮೋಷನಲ್ ಆಗಿ ಫ್ರೀಡಮ್ ಅಲ್ಲಿ ಇರಕ್ ಆಗ್ತಾ ಇಲ್ಲ, ಕೆಲಸದಲ್ಲೂ ಫ್ರೀಡಮ್ ಅಲ್ಲಿ ಇರಕ್ ಆಗ್ತಾ ಇಲ್ಲ. ಕೆಲಸದಲ್ಲಿ ನಿಮ್ಗೆ ಫ್ರೀಡಮ್ ಬೇಕಂದ್ರೆ ದೇವ್ರ ಏನ್ ಮಾಡ್ಬೇಕು? ಕೆಲಸದಲ್ಲಿ ಜಾಗ ಮಾಡ್ಕೊಡ್ಬೇಕು ನೀವು ಫ್ರೀ ಆಗಿರಕ್ಕೆ. ಎಲ್ಲಾನು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕಂಜೆಸ್ಟೆಡ್ ಆಗಿ ಕುತ್ತಿಗೆ ಪಟ್ಟಿಗೆ ಬಂದು ಇಟ್ಕೊಳ್ಳೋ ತರ ಎಲ್ಲಾ ಕಡೆಯಲ್ಲೂ ನಮ್ಗೆ ಏನಾಗ್ಬಿಟ್ಟಿದೆ? ಸ್ಕ್ವೀಸ್ ಅಂದ್ರೆ ಕನ್ನಡ ಏನಂತ? ಸ್ಕ್ವೀಸ್ ಮಾಡೋದು, ಹಿಂಡೋದು. ಎಲ್ಲಾನು ಬಂದು ಏನ್ ಮಾಡ್ತಾ ಇದೆ? ನಮ್ಮನ್ನ ಹಿಂಡ್ತಾ ಇದೆ, ಹಿಂಸಿಸ್ತಾ ಇದೆ. ಹಿಂಡೋ ಪ್ರತಿಯೊಂದು ನಮ್ಮನ್ನ ಏನ್ ಮಾಡ್ತಾ ಇದೆ? ಹಿಂಸೆ ಮಾಡ್ತಾ ಇದೆ, ಇಕ್ಕಟ್ಟು ಮಾಡ್ತಾ ಇದೆ. ಆದ್ರೆ ಈ ತರ ಹಿಂಡುವಂತ ಪರಿಸ್ಥಿತಿಯಲ್ಲಿ ದೇವ್ರು ನಾವೇನ್ ಮಾಡ್ಬೇಕು? ನಮ್ಗೆ ಜಾಗ ಮಾಡ್ಕೊಡ್ಬೇಕು ಫ್ರೀ ಆಗಿ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾ ಇದ್ದು? ಎಷ್ಟು ಜನಕ್ಕೆ ಜಾಗ ಬೇಕು? ಫೈನಾನ್ಷಿಯಲ್ ಆಗಿ ಜಾಗ ಬೇಕು, ಫ್ರೀಡಮ್ ಅಲ್ಲಾಗಿ, ಎಮೋಷನಲ್ ಆಗಿ ಜಾಗ ಮಾಡ್ಕೊಡ್ಬೇಕು ದೇವರು. ಕುಟುಂಬದಲ್ಲಿ ಜಾಗ ಮಾಡ್ಕೊಡ್ಬೇಕು, ಕೆಲಸದಲ್ಲಿ ಜಾಗ ಮಾಡ್ಕೊಡ್ಬೇಕು. ಎಲ್ಲಿ ದೇವ್ರು ನಮಗೆ ಜಾಗ ಮಾಡ್ಕೊಡ್ತಾರೋ ಫ್ರೀಡಮ್ ಆಗಿ ಬಾಳಕ್ಕೆ, ಅಲ್ಲಿ ನಾವು ಬೆಳಿತೀವಿ. ಹಲ್ಲೆಲೂಯಾ. ಅಲ್ಲಿ ಒಂದೊಂದ್ ಕಡೆನೂ ಬಾವಿ ತೋಡ್ದಾಗೆಲ್ಲ ಜನರು ಏನ್ ಮಾಡ್ತಾ ಇದ್ರಂತೆ? ಜಗಳ ಮಾಡ್ತಾ ಇದ್ರು, ಹಿಂಸೆ ಕೊಡ್ತಾ ಇದ್ರು. ಜಗಳ ಮಾಡಿ ಹಿಂಸೆ ಕೊಟ್ಟಾಗಲ್ಲ ಅಲ್ಲಿ ಏನಿಲ್ಲ, ನಮಗೆ ಫ್ರೀಡಮ್ ಇಲ್ಲ. ಅಂದ್ರೆ ನಿಮ್ಗೆ ಎಲ್ಲಿ ಜಗಳ ಇರುತ್ತೋ, ಎಲ್ಲಿ ಕಲಹ ಇರುತ್ತೋ, ಎಲ್ಲಿ ಗಲಿಬಿಲಿ ಇರುತ್ತೋ ಅಲ್ಲಿ ನಿಮ್ಗೆ ಏನಿಲ್ಲ, ಫ್ರೀಡಮ್ಮೇ ಇಲ್ಲ. ಫ್ರೀಡಮ್ ಆಗಿ ಬಾಳ್ಬೇಕಾಗಿರೋರೇ ಇನ್ನೊಬ್ಬರಿಗೆ ಮುಳ್ಳಾಗ್ಬಿಟ್ರೆ, 4 ಜನಕ್ಕೆ ಫ್ರೀಡಮ್ ಕೊಡ್ಬೇಕಾಗಿರೋ ನೀವೇ 4 ಜನಕ್ಕೆ ಮುಳ್ಳಾದ್ರೆ ನಿಮ್ಮಿಂದ ದೇವ್ರಿಗೆ ಏನು ಉಪಯೋಗ? ಏನ್ ಹೇಳ್ರಿ? ಅರ್ಥ ಆಯ್ತಾ ಕೇಳಿದ್? ನಾನು ಹೇಳಿದ್ದು ಎಷ್ಟು ಜನಕ್ಕೆ ಅರ್ಥ ಆಯ್ತು ಹೇಳಿದ್ದು? ನಾವೇನ್ ಮಾಡ್ತಾ ಇದೀವಿ ಹೇಳಿ? ಒಬ್ಬರನ್ನ ಹಿಂಸೆ ಕೊಟ್ಟು ಏನ್ ಮಾಡ್ತಾ ಇದೀವಿ? ಅವ್ರ ಫ್ರೀಡಮ್ನ ಹಾಳು ಮಾಡ್ತಾ ಇದೀವಿ. ಒಬ್ಬರು ಕಣ್ಣೀರು ಬರ್ಸಿ ಅವ್ರ ಫ್ರೀಡಮ್ನ ಏನ್ ಮಾಡ್ತಾ ಇದೀವಿ? ಹಾಳು ಮಾಡ್ತಾ ಇದೀವಿ. ಪ್ರತಿಯೊಂದ್ ಸಾರಿ ಬೆತ್ತೊಬ್ಬರಿಗೆ ನೀವು ತೊಂದರೆ ಕೊಟ್ಟಾಗೆಲ್ಲ ಅವರ ಫ್ರೀಡಮ್ನ ನೀವೇನ್ ಮಾಡ್ತಾ ಇದ್ದೀರಾ? ಹಾಳು ಮಾಡ್ತಾ ಇದ್ದೀರಾ. ನೀವು ಪ್ರಶ್ನೆ ಹಾಕೊಳ್ಳಿ, ಇಲ್ಲ ಪಕ್ಕದಲ್ಲಿರೋ ನೋಡ್ಕೊಂಡು ಕೇಳಿ, ಎಷ್ಟು ಜನರ ಫ್ರೀಡಮ್ ಹಾಳು ಮಾಡಿದ್ದೀರಾ ಈ ತರ ಅಂತ?
ನೀವು ಜಗಳಕ್ಕೆ ಹೋದಾಗಲ್ಲ ಅವ್ರ ಫ್ರೀಡಮ್ನ ನೀವೇನ್ ಮಾಡ್ತಾ ಇದ್ದೀರಾ? ಅವ್ರ ಫ್ರೀಡಮ್ ಆಗಿ ಬಾಳೋ ಜಾಗನ ಏನ್ ಮಾಡ್ತಾ ಇದ್ದೀರಾ? ಕಬ್ಜಾ ಮಾಡ್ಕೊಂತ ಇದ್ದೀರಾ. ಅದೇ ತರನೇ ಬೇರೆಯವರು ನಮ್ಮ ಮೇಲೆ ಜಗಳಕ್ಕೆ ಬಂದಾಗ ಅವ್ರು ಏನ್ ಮಾಡ್ತಾ ಇದಾರೆ? ನಮ್ಮ ಫ್ರೀಡಮ್ನ ಅವ್ರು ಹಾಳು ಮಾಡ್ತಾವ್ರೆ. ನಮ್ ಲೈಫಲ್ಲಿ ನಡೀತಿರೋದಲ್ಲ ಏನಂದ್ರೆ ಅವ್ರು ನಮ್ಮ ಫ್ರೀಡಮ್ ಹಾಳು ಮಾಡ್ತಾರೆ, ನಾವ್ ಇನ್ನೊಬ್ಬರು ಫ್ರೀಡಮ್ ಹಾಳು ಮಾಡ್ತಾ ಇದೀವಿ. ಇಲ್ಲಿ ಯಾರು ಫ್ರೀಡಮ್ ಅಲ್ಲಿ ಬಾಳಕ್ಕೆ ಆಗ್ತಾ ಇಲ್ಲ. ಒಬ್ರು ಇನ್ನೊಬ್ರನ್ನ ಹಾಳು ಮಾಡ್ತಾರೆ, ಇವ್ರು ಇನ್ನೊಬ್ರದ್ದು ಹಾಳು ಮಾಡ್ತಾರೆ, ಅವ್ರು ಇನ್ನೊಬ್ರದ್ದು ಹಾಳು ಮಾಡ್ತಾರೆ. ಕೋತಿಗಳು ಹೋಗಿ ಒಂದೊಂದು ಕೆಡಿಸ್ತಂತೆ, ಆ ತರ ಆಯ್ತು ಕತೆ ನಮ್ದು. ನಾವು ಕೋತಿನ ಕೆಡಿಸಿದ್ರೆ ಕೋತಿ ಹೋಗಿ ಹೊಲ ಎಲ್ಲ ಕೆಡಿಸ್ತಂತೆ. ನಾವು ಕೋತಿ ತಲೆ ಕೆಡಿಸಿದ್ವಿ, ಕೋತಿ ಹೊಲ ಕೆಡಿಸಿ ನಮ್ ತಲೆ ಕೆಡಿಸಿ ವಾಪಸ್ ಸೈಕಲ್ ಹೊಡಿತಾ ಇರ್ತದೆ. ಅದೇ ನಮ್ ಕೆಲಸ. ಪಕ್ಕದಲ್ಲಿ ಕೈಗೊಳ್ಳಿ, ಬೇರೆಯವ್ರ ಫ್ರೀಡಮ್ ಹಾಳು ಮಾಡ್ಬೇಡ್ರಿ ಅಂತ. ಅವ್ರು ಹೆಂಗೋ ಕಷ್ಟಪಟ್ಟು ನೆಮ್ಮದಿಯಾಗಿರೋಣ ಅಂತ ಪ್ರಯತ್ನ ಪಡ್ತಾ ಇರ್ತಾರೆ, ಒಂದ್ ಜಾಗ ಉಂಟು ಮಾಡ್ಕೊಂಡು ಪೀಸ್ಫುಲ್ ಆಗಿ ಇವಾಗಾದ್ರೂ ಸಮಾಧಾನವಾಗಿರೋಣ ಅಂತ. ನೀವು ಹೋಗ ಅವ್ರ ಮೇಲೆ ಜಗಳಕ್ಕೆ ಬಿದ್ರೆ ಅವರೇ ಒಂದ್ ಸ್ವಲ್ಪ ಜಾಗ ಮಾಡ್ಕೊಂಡು ಉಸಿರಾಡಕ್ ಇವಾಗ್ತಾನೆ ಸ್ವಲ್ಪ ಜಾಗ ಸಿಕ್ಕೈತೆ ನೆಮ್ಮದಿಯಾಗಿರೋಣ ಅಂತ ಅವಾಗ್ತಾನೆ ಕಣ್ಮುಚ್ಚಿರ್ತಾರೆ. ನೀವ್ ಹೋಗಿ ಬತ್ತಿಕ್ಕಿದ್ರೆ ಫ್ರೀಡಮ್ ಹಾಳು ಮಾಡ್ದಂಗೆ ಎಲ್ಲ ಲೆಕ್ಕ. ಫುಲ್ ಟ್ರೈನಲ್ಲಿ ಜನ ತುಂಬ್ಕೊಂಡವ್ರು ಅನ್ಕೊಳ್ಳಿ, ನಿಂತ್ಕೊಳ್ಳೋಕೆ ಜಾಗನೇ ಇಲ್ಲ. 2 ಅವರ್ ಆದ್ಮೇಲೆ ಸ್ವಲ್ಪ ಜಾಗ ಸಿಕ್ತು, ಕುತ್ಕೊಂಡ್ರೆ ನಿಮ್ಗೆ ಏನ್ ಅನ್ಸುತ್ತೆ? ರಿಲ್ಯಾಕ್ಸ್, ಜಾಗ ಸಿಕ್ತು, ಫ್ರೀಡಮ್. ಇವಾಗಾದ್ರು ಯಾವ್ದ್ರಿಂದ ಫ್ರೀಡಮು? ನಿಂತ್ಕೊಳ್ಳೋದ್ರಿಂದ ಫ್ರೀಡಮ್. ಅದೇ ತರನೇ ಜನರು ಸಮಾಧಾನವಾಗಿರಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ನೀವು ಹೋಗ ಅವ್ರಿಗೆ ಬತ್ತಿ ಇಕ್ಕಿದ್ರೆ ಅವ್ರನ್ನ ಏನ್ ಮಾಡ್ತಾ ಇದ್ರಿ ಹೇಳಿ? ಸಮಾಧಾನವಾಗಿರೋದ್ರ ಫ್ರೀಡಮ್ನ ನೀವೇನ್ ಮಾಡ್ತೀರಾ? ಹಾಳು ಮಾಡ್ತಾರೆ. ಅದೇ ತರ ಅನೇಕ ಜನರ ನಗುನ ಹಾಳು ಮಾಡ್ತಾ ಇದ್ದೀರಾ, ಸಮಾಧಾನ ಹಾಳು ಮಾಡ್ತಾ ಇದ್ದೀರಾ, ನೆಮ್ಮದಿನ ಹಾಳು ಮಾಡ್ತಾ ಇದ್ದೀರಾ, ಸಂತೋಷನ ಹಾಳು ಮಾಡ್ತಾ ಇದ್ದೀರಾ. ಯಾವುದ್ರ ಮೂಲಕವಾಗಿ? ಪ್ರತಿ ಸಾರಿ ನಾವು ಕೆಟ್ಟದ್ ಮಾಡ್ಬೇಕಾದ್ರೆ ಎಲ್ಲ ಬೇರೆಯವ್ರಿಗೆ ನಾವು ಅವ್ರ ಫ್ರೀಡಮ್ನ ಹಾಳು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಪ್ರತಿ ಸಾರಿ ಬಾವಿ ತೋಡ್ದಾಗಲ್ಲ ಜನರು ಏನ್ ಮಾಡ್ತಾ ಇದ್ರು? ಜಗಳ ಮಾಡೋದು, ಕೋಪ ತೋರ್ಸೋದು, ಅವ್ರಿಗೆ ಹಿಂಸೆ ಕೊಡೋದು, ಮತ್ತೆ ಬಾವಿ ಮುಚ್ಚೋದು. ಪ್ರತಿ ಸಾರಿ ಪ್ರಯತ್ನ ಪಟ್ಟಾಗೆಲ್ಲ ಜನರು ಏನ್ ಮಾಡ್ತಾ ಇದ್ರು? ಜಗಳ ಮಾಡೋದು, ಬಾವಿ ಮುಚ್ಚೋದು, ಜಗಳ ಮಾಡೋದು, ಬಾವಿ ಮುಚ್ಚೋದು. ಇವಾಗ ಲಾಸ್ಟ್ಗೆ ಒಂದು ಬಾವಿ ತೋಡವ್ರೆ. ಇವಾಗ ಯಾರು ಏನ್ ಮಾಡ್ತಾ ಇಲ್ಲ ಇವಾಗ ಜಗಳ. ಅಂದ್ರೆ ಯಾರು ಜಗಳ ಮಾಡದೇ ಇದ್ದಾಗ ಮಾತ್ರನೇ ನಮಗೆ ನೆಮ್ಮದಿಯಾಗಿರಕ್ ಸಾಧ್ಯ. ಇದೇ ಸೀಕ್ರೆಟ್. ಜಗಳ ಮಾಡೋರಿಂದ ದೂರ ಇದ್ರೆ ಜೀವನ ನೆಮ್ಮದಿಯಾಗಿರುತ್ತೆ. ನಾವು ಬೇರೆಯವ್ರ ಹತ್ರ ಜಗಳ ಮಾಡಬಾರ್ದು, ಜಗಳ ಮಾಡೋರು ನಮ್ಮ ಹತ್ರಕ್ಕೆ ಸೇರ್ಸ್ಕೋಬಾರ್ದು. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಈ ತರ ಜನರ ಜೊತೆ ಸಹವಾಸ ಮಾಡೋದ್ರಿಂದ ನಿಮ್ ಫ್ರೀಡಮ್ನ ನೀವು ಹಾಳು ಮಾಡ್ಕೊಂತ ಇದ್ದೀರಿ. ಪ್ರತಿ ಸಾರಿ ಒಬ್ರು ಬಂದು ನಿಮ್ ಮೈಂಡಲ್ಲಿ ಚುಚ್ಚಿ ಮಾತಾಡ್ದಾಗ್ಲು, ಪ್ರತಿ ಸಾರಿ ಒಬ್ರು ಬಂದು ನಿಮ್ ಮೇಲೆ ಜಗಳಕ್ಕೆ ಬಿದ್ದಾಗ್ಲು, ಪ್ರತಿ ಸಾರಿ ನಿಮ್ಮನ್ನ ಅವಮಾನ ಪಡಿಸಿದಾಗ್ಲು, ಪ್ರತಿ ಸಾರಿ ನಿಮ್ಗೆ ಹಿಂಸೆ ಕೊಟ್ಟಾಗ್ಲು, ಪ್ರತಿ ಸಾರಿ ನಿಮ್ ಬಗ್ಗೆ ಕೆಟ್ಟದ್ ಮಾತಾಡ್ದಾಗ್ಲು, ಅದ್ರ ಬಗ್ಗೆ ಯೋಚನೆ ಮಾಡಿದಾಗಲ್ಲ ನೀವೇನ್ ಮಾಡ್ತಾ ಇರ್ತೀರಾ? ನಿಮ್ ಫ್ರೀಡಮ್ನ ಕಳ್ಕೊಂತ ಇದ್ದೀರಾ. ಆದ್ರೆ ದೇವ್ರ ಉದ್ದೇಶ ಏನು? ನೀವೆಲ್ಲರೂ ಏನ್ರಲ್ಲಿ ಬಾಳ್ಬೇಕು? ಎಲ್ಲರೂ ಫ್ರೀಡಮ್ ಅಲ್ಲಿ ಬಾಳ್ಬೇಕಂತ. ಅಂದ್ರೆ ಒಂದು ಚಾಯ್ಸ್ ಇರತ್ತೆ. ಒಬ್ಬೊಬ್ರಿಗೂ ದೇವ್ರು ಏನ್ ಮಾಡಿದ್ದಾರೆ? ಚಾಯ್ಸ್ ಇದೆ. ಆಶೀರ್ವಾದ, ಶಾಪ ಎರಡು ಮುಂದೆಗಡೆ ಇದೆ. ಮರಣ, ಜೀವ ಎರಡು ನಿಮ್ ಮುಂದೆಗಡೆ ಇದೆ. ಅದೇ ತರನೇ ಸಂತೋಷ, ದುಃಖ ಎರಡೂ ಇದೆ ಅನ್ಕೊಳ್ಳಿ. ಯಾವ್ದನ್ನ ಆರಿಸ್ಕೊಬೇಕು ನೀವು? ಯಾವ್ದನ್ನ ಆರಿಸ್ಕೊಂತ ಇದ್ದೀರಾ? ಕಣ್ಣೀರು, ಆನಂದ ಎರಡೂ ಇದೆ. ಯಾವ್ದನ್ನ ಆರಿಸ್ಕೊಬೇಕು? ಯಾವ್ದನ್ನ ಆರಿಸ್ಕೊಂತ ಇದ್ದೀರಾ? ಅಂದ್ರೆ ನಾವು ಬರೀ ಕೆಟ್ಟದನ್ನೇ ಆರಿಸ್ಕೊಂತ ಇದೀವಿ. ಆಕ್ಚುಲ್ ಆಗಿ ಎಲ್ಲಾ ಪರಿಸ್ಥಿತಿಯಲ್ಲೂ ಯಾವ್ದನ್ನ ಆರಿಸ್ಕೊಂತ ಇದೀವಿ? ಕೆಟ್ಟದನ್ನೇ ಆರಿಸ್ಕೊಂತ ಇದೀವಿ. ಗೊತ್ತು, ಹಿಂಗ್ ಕಣ್ಣೀರ್ ಆಗ್ತಾನೆ ಇದ್ರೆ ನೆಮ್ಮದಿ ಹಾಳಾಗಿ ಹೋಗುತ್ತೆ ಅಂತ ಗೊತ್ತು. ಆದ್ರೂ ಅದನ್ನೇ ಆರಿಸ್ಕೊಂತೀವಿ. ಒಂದು ಆಪ್ಷನ್ ಇದೆ, ಅದನ್ನ ನಿಲ್ಸಕ್ಕೆ ಒಂದು ಆಪ್ಷನ್ ಇದೆ, ಸಂತೋಷವಾಗಿರೋದಕ್ಕೆ ಒಂದು ಆಪ್ಷನ್ ಇದೆ. ಆದ್ರೆ ಆಪ್ಷನ್ ನಾವೇನ್ ಮಾಡಲ್ಲ? ಚಾಯ್ಸೇ ಮಾಡಲ್ಲ. ಯಾಕೆ? ನಾವು ಹತ್ರನೇ ನಮಗೆ ಸ್ಯಾಟಿಸ್ಫ್ಯಾಕ್ಷನ್. ನಾವು ಹತ್ರನೇ ನಮಗೆ ಸ್ಯಾಟಿಸ್ಫ್ಯಾಕ್ಷನ್. ಅವ್ನು ನನ್ನ ಬೈದಿದ್ದಾನೆ ಅಂತ ಹೇಳಿ ನಮಗ್ ಸ್ಯಾಟಿಸ್ಫೈ ಆಗ್ಬೇಕಂದ್ರೆ ನಮ್ ಕಣ್ಣಲ್ಲಿ ನೀರು ಬರ್ಬೇಕು. ಇದೇ ವಾಸ್ತವ. ನಮ್ ಲೈಫ್ ಹೆಂಗಿರ್ಬೇಕಂದ್ರೆ ಸೂಡು ಸೊನ್ನೆ ಏನು ಇಲ್ದಿರೋ ತರ ಇರ್ಬೇಕು.
ಅದು ಏನ್ ಭಾಷೆಲಿ ಹೇಳಿದೆ ನಾನು ಇವಾಗ? ಏನಮ್ಮ ಅದು? ಯಾವ ಭಾಷೆ ಅಮ್ಮ ಅದು? ತಮಿಳಲ್ಲ ನಮ್ಮ ಅದು, ತಮಿಳಲ್ಲಿ. ಕನ್ನಡದಲ್ಲಿ ಏನಂತಾರೆ ಅದಕ್ಕೆ? ಏನಮ್ಮ ಕನ್ನಡದಲ್ಲಿ ಅದನ್ನ ಏನಂತ? ಎಮ್ಮೆ ಇದ್ದಂಗೆ ಇರ್ಬೇಕು. ಏನು ಅನ್ನಿಸ್ಬಾರ್ದು ನಮ್ಗೆ. ಯಾಕೆ? ನನಗೆ ಫ್ರೀಡಮ್ ಆಗಿದೆ. ಅವ್ನು ನನ್ನ ಅಳಿಸಿದ್ರೆ ನಾನು ಅಳಬೇಕು ಅನ್ನೋ ರೂಲ್ ಇಲ್ಲ. ಏನ್ ಹೇಳ್ರಿ? ಅವ್ನು ಅಳಿಸಿದ್ರೆ ನಾವು ಅಳಬೇಕು ಅನ್ನೋದು ರೂಲು ಇಲ್ಲ. ಅವ್ರು ನೋವು ಪಡಿಸಿದ್ರೆ ನಾವು ನೋವು ಅನುಭವಿಸ್ಬೇಕು ಅನ್ನೋ ರೂಲು ಇಲ್ಲ. ಆಪ್ಷನ್ ಇದೆ. ಆದ್ರೆ ಯಾವ ಆಪ್ಷನ್ ಚೂಸ್ ಮಾಡ್ತಾ ಇದ್ದೀರಾ? ಬಾವಿ ತೋಡಿದ್ರು, ಜಗಳ ಮಾಡಿದ್ರು, ಬರೀ ಮುಚ್ಚಿದ್ರು, ಆಪ್ಷನ್ ಇದೆ, ಇನ್ನೊಂದು ತೋಡ್ಬೋದು. ಅಯ್ಯೋ ಬಾವಿ ಮುಚ್ಚಿಬಿಟ್ರಲ್ಲ, ಜಗಳ ಮಾಡ್ಬಿಟ್ರಲ್ಲ ಅಂತ ಅಳ್ಕೊಂಡು ಕೂತಿರೋ ಅವಶ್ಯಕತೆ ಇಲ್ಲ. ಹೋಗ್ರಿ ಇನ್ನೊಂದು ತೋಡ್ರಿ. ಅಲ್ಲೂ ಬಂದ್ರು, ಜಗಳ ಮಾಡಿದ್ರು, ಮುಚ್ಚಿದ್ರು, ಅಳ್ಕೊಂಡು ಕೂತಿಲ್ಲ, ಆಪ್ಷನ್ ಇದೆ, ಇನ್ನೊಂದ್ಸರಿ ತೋಡೋಣ. ಆತರ ಎಷ್ಟ್ ಸರಿ ತೋಡಿದ್ರು? ಮನೆಗೆ ಹೋಗಿ ಹೋದ್ರಿ. ಇವಾಗ ಲಾಸ್ಟ್ ಅಲ್ಲಿ ತುಂಬಾ ಸರಿ ತೋಡದ್ಮೇಲೆ ಲಾಸ್ಟ್ ಅಲ್ಲಿ ಏನ್ ಮಾಡೋರೆ? ಬಿಟ್ಕೊಟ್ರ ಅವರು? ಬಿಟ್ಕೊಟ್ರ? ಜಗಳ ಮಾಡಿದ್ರು ಅಂತ ಇವರು ಬಿಟ್ಕೊಟ್ರ? ಜಗಳ ಮಾಡಿದ್ರು ಅಂತ ಧೈರ್ಯನ ಬಿಟ್ಕೊಟ್ರ? ಜಗಳ ಮಾಡಿದ್ರು ನಿರೀಕ್ಷೆನ ಬಿಟ್ಕೊಟ್ರ? ಜಗಳ ಮಾಡಿದ್ರು ಅಂತ ಇವ್ರು ಎದುರು ನೋಡೋ ಎಕ್ಸ್ಪೆಕ್ಟೇಷನ್ ಬಿಟ್ಕೊಟ್ರ? ಅವ್ರಿಗೋಸ್ಕರ ಇವ್ರು ಯಾವ್ದನ್ನು ಬಿಟ್ಕೊಟ್ಟಿಲ್ಲ. ಮುಚ್ಚಿದ್ರು ಅಂತೇಳಿ ಡಿಪ್ರೆಷನ್ ಅಲ್ಲೂ ಕೂತಿಲ್ಲ, ಮುಚ್ಚಿದ್ರು ಅಂತೇಳಿ ಜಗಳ ಮಾಡಿದ್ರು ಅಂತೇಳಿ ಅಳ್ಕೊಂಡು ಗೋಳಾಡ್ಲು ಇಲ್ಲ, ಇವ್ರು ನಮ್ಮ ಅವಮಾನ ಮಾಡಿದ್ರು ಅಂತೇಳಿ ಹೋಗಿ ಮೂಲೆಯಲ್ಲಿ ಕುತ್ಕೊಂಡು ಅಳ್ಕೊಂಡು ಕೂತಿಲ್ಲ. ಎಲ್ಲದನ್ನು ಬಿಟ್ಟು ಏನ್ ಮಾಡ್ತಾ ಇದಾರೆ ಇವರು? ಮತ್ತೆ ತೋಡೋಣ ನಡ್ರಿ. ನಿಮ್ಮ ಮನಸ್ಥಿತಿ ಏನು? ಒಂದ್ಸರಿ ಹಳ್ಳ ತೋಡಿದ್ರೆ, ನೀವು ತೋಡಿದನ್ನ ಮುಚ್ಬಿಟ್ರೆ ಅಷ್ಟೇ, ಮುಗೀತು. ಈ ಜೀವನದಲ್ಲಿ ಇನ್ನೊಂದು ಬಾವಿ ಬರೋದೇ ಇಲ್ಲ, ಇನ್ನೊಂದು ಹಳ್ಳ ತೋಡಕ್ಕೆ ಆಗಲ್ಲ ಲೈಫಲ್ಲಿ, ಇನ್ನೊಂದು ನನ್ನ ಮೇಲೆ ಬರಕ್ಕೆ ಆಗಲ್ಲ, ಇನ್ನೊಂದು ಮುಂದುವರಿಯಕ್ಕೆ ಆಗಲ್ಲ, ಇನ್ನೊಂದು ಲೈಫ್ ಮುಗೀತು, ಇದಕ್ ಮೇಲೆ ನನ್ನ ಲೈಫೇ ಇಲ್ಲ ಅಂತ ಹೇಳಿ ಮಾಡ್ತೀವಿ ನಾವು. ಹಳೇ ಕುತ್ಕೊಂಡು ಆ ಬಾವಿನೇ ನೋಡ್ಕೊಂಡು ಎಷ್ಟು ಕಷ್ಟ ಆದ್ಮೇಲೆ ತೋಡ್ದೆ, ದಿನ ರಾತ್ರಿ ಆಗ್ಲೂ ತೋಡ್ದೆ, ನನ್ನ ಲೈಫೆಲ್ಲ ಹಾಳು ಮಾಡ್ಬಿಟ್ನಲ್ಲ, ನನ್ನ ಲೈಫೆಲ್ಲ ಈ ಬಾವಿಯಲ್ಲೇ ಮುಗ್ದೋಯ್ತಲ್ಲ ಅಂತೇಳಿ ಆ ಒಂದು ಬಾವಿ ನೋಡ್ಕೊಂಡು ಹೇಳ್ತಾ ಇರ್ತೀವಿ. ಆಪ್ಷನ್ ಇದೆ, ಇನ್ನೊಂದು ತೋಡ್ರಿ. ದೇವರು ನಿಮಗೆ ಫ್ರೀಡಮ್ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಒಂದು ಸೈತಾನ್ ಮುಚ್ಚಿದ್ರೆ, ಒಂದು ಬಾಗಲ್ ಸೈತಾನ್ ಮುಚ್ಚಿದ್ರೆ ಇನ್ನೊಂದು ಬಾಗಲ್ ದೇವರು ನಿಮ್ಗೋಸ್ಕರ ತೆಗಿತಾರೆ. ಹಲ್ಲೆಲೂಯಾ. ಆದ್ರೆ ಇನ್ನೊಂದು ಬಾಗಲ್ ತೆಗಿತಾರೆ ಅನ್ನೋವಂತ ಮನ್ಸು ನಿಮ್ಗಿರೋದು. ಅದಕ್ಕೆ ಒಳ್ಳೇದನ್ನ ಆರಿಸ್ಕೊಬೇಕಲ್ಲ. ಅಳೋದ್ ನಿಲ್ಸಿದ್ರೆ ಆಪ್ಷನ್ಸ್ ಕಣ್ಣು ಕಾಣಿಸುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಿರೋದು? ಆಡೋದ್ ನಿಲ್ಸಿದ್ರೆ ಆಪ್ಷನ್ಸ್ ನಿಮ್ ಕಣ್ಣು ಕಾಣಿಸುತ್ತೆ. ದುಃಖ ಪಡೋದ್ ನಿಲ್ಸಿದ್ರೆ ಆಪ್ಷನ್ಸ್ ನಿಮ್ ಕಣ್ಣು ಕಾಣಿಸುತ್ತೆ. ಕುಗ್ಗೋಗಿರೋರು ನೀವು ಮತ್ತೆ ಎದ್ ನಿಂತ್ಕೊಂಡ್ರೆ ಆಪ್ಷನ್ಸ್ ನಿಮ್ ಕಣ್ಣು ಕಾಣಿಸುತ್ತೆ. ಸೋತೋಗಿರೋರು ನೀವು ಮತ್ತೆ ಧೈರ್ಯ ತಂದ್ಕೊಂಡ್ರೆ ಇನ್ನೊಂದು ಆಪ್ಷನ್ ನಿಮ್ ಕಣ್ಣು ಕಾಣಿಸುತ್ತೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಿರೋದು? ಸೊ ಒಂದು ಮುಚ್ಚಿದ್ರ ಪರವಾಗಿಲ್ಲ, ಒಂದು ಬಾಗಿಲು ಕ್ಲೋಸ್ ಆಯ್ತು, ಇನ್ನೊಂದು ಹುಡ್ಕೋಣ, ಅದು ಕ್ಲೋಸ್ ಆಯ್ತು, ಇನ್ನೊಂದು ಹುಡ್ಕೋಣ, ಅದು ಕ್ಲೋಸ್ ಆಯ್ತು, ಇನ್ನೊಂದು ಹುಡ್ಕೋಣ, ಅದು ಕ್ಲೋಸ್ ಆಯ್ತು. ಎಲ್ಲಿವರೆಗೂ ಹುಡುಕ್ತಾ ಇರಬೇಕು? ಸ್ವಾತಂತ್ರ್ಯ ಸಿಕ್ಕವರೆಗೂ, ನಮಗ್ ಫ್ರೀಡಮ್ ಸಿಕ್ಕವರೆಗೂ ನಾವು ಬಿಟ್ಕೊಡ್ಬಾರ್ದು, ಫೈಟ್ ಮಾಡ್ತಾನೆ ಇರ್ಬೇಕು. ಇದು ವಿಶ್ವಾಸಿಯ ಲಕ್ಷಣ. ವಿಶ್ವಾಸಿಯ ಲಕ್ಷಣ ಏನು? ನಮಗೆ ಸಿಕ್ಕವರೆಗಲ್ಲ, ಫ್ರೀಡಮ್ ಸಿಕ್ಕವರೆಗೂ. ನೀವೆಲ್ಲ ಆಶೀರ್ವಾದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಫ್ರೀಡಮ್ಗೋಸ್ಕರ ಯಾರು ಪ್ರಾರ್ಥನೆ ಮಾಡ್ತಾ ಇಲ್ಲ. ಅದಕ್ಕೆ ಮತ್ತೆ ಮತ್ತೆ ಸಿಗಾಕಂತ ಇದ್ದೀರಾ. ದುಡ್ಡು ಬರುತ್ತೆ, ದುಡ್ಡು ಜೊತೆಗೆ ಫ್ರೀಡಮ್ ಬರಲ್ಲ. ಇವಾಗ ಒಂದು ಏನಾದ್ರು ಆಪ್ ಡೌನ್ಲೋಡ್ ಮಾಡಿದ್ರೆ ಟ್ರಯಲ್ ವರ್ಷನ್ ಅಂತ ಬರುತ್ತೆ ನೋಡ್ರಿ. ಫ್ರೀ ಆಪ್ ಅಂದ್ಬಿಟ್ಟು ಡೌನ್ಲೋಡ್ ಮಾಡ್ತೀವಿ, ಇನ್ಸ್ಟಾಲ್ ಮಾಡ್ಕೊಂತೀವಿ. ಓಪನ್ ಮಾಡಿದ ತಕ್ಷಣ ಇದನ್ನ ನೀವು ಯೂಸ್ ಮಾಡ್ಬೇಕಂದ್ರೆ 699 ರೂಪಾಯಿ ಕಟ್ರಿ ವರ್ಷಕ್ಕೆ ಅಂತ. ಆ ತರ ಟ್ರಯಲ್ ವರ್ಷನ್ ಅಲ್ಲಿ ನೋಡ್ತಾ ಇದೀವಿ ನಾವು. ರಿಯಾಲಿಟಿ ಇನ್ನೂ ನೋಡಿಲ್ಲ ನಾವು. ಏನ್ ಹೇಳ್ತಾ ಇದೀನಿ? ಅರ್ಥ ಆಗ್ತಾ ಇದೆಯಾ? ಏನ್ ಹೇಳ್ದೆ ಹೇಳಿ ನಾನು? ಬೈಕ್ ಓಡಿಸ್ಬಿಟ್ಟು ಮನೆಗೆ ಬಂದ್ಬಿಟ್ಟು
ನನ್ನ ಲೈಫಲ್ಲಿ ಬೈಕೆಲ್ಲ ತಗೊಳ್ಳೋ ಯೋಗ್ಯತೆನೇ ಇಲ್ಲ ಅನ್ಕೊಂಡು ಅಳ್ಕೊಂಡು ಕೂತಿರ್ತೀವಿ ಹೋಗಿ. ನನ್ನ ಕೈಯಲ್ಲಿ ಆಗತ್ತೆ ಅಂತ. ಯಾರೋ ಮನೆಗೆ ಹೋಗ್ತೀರಾ, ಶ್ರೀಮಂತರ ಮನೆಗೆ, ಅವ್ರ ಸೋಫಾ ಮೇಲೆ ಕುತ್ಕೊಂತೀರಾ, ಎಷ್ಟು ಮೆತ್ತಗೋಯ್ತು ನನ್ನ ಲೈಫಲ್ಲಿ ಇದೆಲ್ಲ ತಗೊಳಕ್ ಆಗತ್ತಾ ಅಂತ ಅಳ್ಕೊಂಡು ಮನೆಗೆ ಹೋಗ್ತೀರಾ ವಾಪಸ್. ಇದೇ ಆಗೋಗೈತೆ ನಮ್ಮ ಕತೆ. ನೋಡೋದು, ಫೀಲ್ ಮಾಡೋದು, ಅಳೋದು, ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದು. ನಮ್ಮ ಕೈಯಲ್ಲೂ ಆಗತ್ತೆ. ದೇವ್ರು ನಮ್ಮ ಜೊತೆಗಿದ್ದಾರೆ, ದೇವ್ರು ನನಗೂ ದಾರಿ ತೆಗಿತಾರೆ, ದೇವ್ರು ನನಗೂ ಡೋರ್ ಓಪನ್ ಮಾಡ್ತಾರೆ, ನನ್ನ ಕೈಯಲ್ಲೂ ಚೆನ್ನಾಗಿ ಬದುಕಕ್ಕಾಗತ್ತೆ, ನನ್ನ ಕೈಯಲ್ಲೂ ಚೆನ್ನಾಗಿ ಬಾಳಕ್ಕಾಗತ್ತೆ ಅನ್ನುವಂಥ ಭರವಸೆ ಮಾತ್ರ ನಿಮಗೆ, ಧೈರ್ಯ ಮಾತ್ರ ನಿಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಒಂದ್ ಬಾಗಲ್ ಮುಚ್ಚೋದ್ರೆ ಇನ್ನೊಂದು ಬಾಗಲ್ಗೋಸ್ಕರ ಹುಡುಕ್ರಿ. ಸೈತಾನ್ ಇನ್ನೊಂದು ಬಾಗಲ್ ಮುಚ್ಚಿದ್ರೆ ಇನ್ನೊಂದು ಬಾಗಲ್ಗೋಸ್ಕರ ಹುಡುಕ್ರಿ. ಸೋತೋಗಿ ಮಾತ್ರ ಅದೇ ಬಾಗಲ್ ನೋಡ್ಕೊಂಡು ಅಳ್ಕೊಂಡು ಕೂತಿರ್ಬೇಡ್ರಿ. ನಮ್ ಪ್ರಾಬ್ಲಮ್ ಇದೆ, ಸೈತಾನ್ ಬಾಗಲ್ ಮುಚ್ಚಿಬಿಡ್ತಾನೆ, ಆ ಬಾಗಲ್ ನೋಡ್ಕೊಂಡೆ ನಾವೇನ್ ಮಾಡ್ತಾ ಇರ್ತೀವಿ, ಅಳ್ತಾ ಇರ್ತೀವಿ. ಅವನ್ ತೆಗಿಯಲ್ಲ, ನೀವು ಅಳೋದ್ ನಿಲ್ಸಲ್ಲ. ಆ ಬಾಗ್ಲೊಳಗಡೆ ನೀವು ಹೋಗಲ್ಲ, ನೀವು ಅಳೋದನ್ನ ನಿಲ್ಸಲ್ಲ. ಲೈಫಲ್ಲಿ ಏನಾಗ್ಬಿಟ್ಟಿದ್ದೀರ ನೀವು, ಒಂದೇ ಜಾಗದಲ್ಲಿ ಸ್ಟ್ರಕ್ ಆಗ್ಬಿಟ್ಟಿದ್ದೀರ, ನಿಂತಿರೋ ಜಾಗದಲ್ಲೇ ನಿಂತೋಗ್ಬಿಟ್ಟಿದ್ದೀರ. ಆದ್ರೆ ಉಪವಾಸ ಪ್ರಾರ್ಥನೆಯಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ, ನಿಂತಿರೋ ಜಾಗದಲ್ಲಿ ನಿಂತಿರೋರಾಗಿರೋ ನೀವು ಸ್ವಲ್ಪ ಮುಂದೆ ಹೋಗಿ ಇನ್ನೊಂದು ಬಾಗಿಲು ದೇವರಿಗೆ ಓಪನ್ ಮಾಡಕ್ ಹೇಳ್ರಿ. ಹಲ್ಲೆಲೂಯಾ. ನಿಂತಿರೋ ಜಾಗದಲ್ಲೇ ನಿಲ್ಬೇಡ್ರಿ, ನಿಂತಿರೋ ಜಾಗದಲ್ಲೇ ನಿಲ್ಬೇಡ್ರಿ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ನಿಂತಿರೋ ಜಾಗದಲ್ಲಿ ನಿಂತಿದ್ ಸಾಕು, ಈ ದಾರಿ ಇಲ್ಲ ಅಂದ್ರೆ ಇನ್ನೊಂದು ದಾರಿನ ದೇವ್ರು ಓಪನ್ ಮಾಡ್ತಾರೆ. ಇವ್ರಿಲ್ಲ ಅಂದ್ರೆ ಇನ್ನೊಬ್ಬನ ದೇವ್ರು ಕಳಿಸ್ತಾರೆ ಸಹಾಯ ಮಾಡಕ್ಕೆ. ಈ ಕೆಲಸ ಇಲ್ಲ ಅಂದ್ರೆ ಇನ್ನೊಂದು ಕೆಲಸ ದೇವ್ರು ಕೊಡ್ತಾರೆ. ನಿಮ್ಮನ್ ಕೆಲಸ ಇಂದ ತೆಗೆದ್ಬಿಟ್ರೆ ಅನ್ಕೊಳ್ರಿ, ಮನೆಗೆ ಹೋಗಿ ಏನಂತ ಯೋಚನೆ ಮಾಡಿ ಅಳ್ತೀರಾ, ಹಂಗಂತೀರಾ. ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದೆ, ನಾಯಿ ತರ ದುಡ್ದೆ, ನಿಯತ್ತಾಗಿದ್ದೆ, ಸಿಂಪಲ್ ಆಗ ಈ ಕೆಲಸ ಅಲ್ಲ ಇನ್ನೊಂದು ಕೆಲಸ ಹೋಗಂತೀವ, ಸಿಂಪಲ್ ಆಗಿ ಹೋಗ್ತೀರಾ ನೀವು. ಈ ತರ ಯೋಚನೆ ಮಾಡೋರಿಗೆ ನಿಜವಾಗ್ಲೂ ಯಾವ ಡೋರ್ ಓಪನ್ ಆಗಲ್ಲ. ಯಾಕಂದ್ರೆ ಇನ್ನೊಂದು ಕೆಲಸ ಸಿಕ್ಕಿದ್ರು ಇವ್ರ ಯೋಚನೆ ಅಲ್ಲ ಆ ಕೆಲ್ಸದ್ದೇ. ಈ ಕೆಲಸ ಪರವಾಗಿಲ್ಲ, ಬಟ್ ಆ ಕೆಲಸ ಚೆನ್ನಾಗಿತ್ತು, ತೆಗೆದ್ಬಿಟ್ರು ಕೆಲಸ ಇಂದ. ಫೀಲ್ ಆಗೋದಲ್ಲ ಯಾವ ಕೆಲ್ಸಕ್ಕೋಸ್ಕರ, ಈ ಕೆಲಸ ಯೋಚನೆ ಅಲ್ಲ. ಅದಕ್ಕೆ ಇವ್ರು ಯಾವುದನ್ನು ಅನುಭವಿಸಕ್ಕೆ ಇವ್ರ ಕೈಲಿ ಆಗಲ್ಲ. ಪಕ್ಕದಲ್ಲಿ ಕೈ ಹೇಳಿ ಮೂವ್ ಆನ್ ಅಂತ ಹೇಳಿ. ನೋಡಿದ್ರೆ ಏನಂತಾರೆ ಮೂವ್ ಆನ್ಗೆ, ಹೆಜ್ಜೆ ಹಿಡ್ಕೊಂಡು ಮುಂದೆ ಹೋಗು, ಹೆಜ್ಜೆ ಹಿಡ್ಕೊಂಡು. ಇದನ್ನ ಯಾರ ಹತ್ರ ಕಲಿಬೇಕು ಗೊತ್ತಾ, ಭಿಕ್ಷೆ ಬೇಡವ್ರ ಹತ್ರ ಕಲಿಬೇಕು ನಾವು. ಅಮ್ಮ ತಾಯೇ ಇಲ್ಲ ಹೋಗ, ನೀನಿಲ್ಲ ಅಂದ್ರೆ ಇನ್ನೊಬ್ಬ ಹೋಗು. ಅಮ್ಮ ತಾಯೇ ಹೋಗ್ಬಿಟ್ಟಿಲ್ವಾ ನೀನ್, ಹೋಗಿಲ್ಲ ಇನ್ನೊಬ್ಬ ಹೋಗ. ಅವ್ನ್ ಬೇಜಾರು ಮಾಡ್ಕೊಂಡಿರೋದು ನೋಡಿದ್ರಿ ಯಾವಾಗಾದ್ರು, ಅಯ್ಯೋ ಇವ್ನ ಕಾದ್ ಕೇಳ್ದೆ ಕೊಟ್ಟಿಲ್ಲ ಅಂತ ಅಳ್ಕೊಂಡ್ ಕೂತಿರ್ತಾನ. ಇಲ್ಲ, ಕೆಲವೊಂದು ವಿಷಯನ ಕೆಲವೊಬ್ರ ಹತ್ರ ಕಲಿಬೇಕು ಮುಂದೆ ಹೋಗೋದನ್ನ. ಭಿಕ್ಷೆ ಬೇಡವನಿಗಿರೋ ಕ್ಯಾರೆಕ್ಟರು ಬೈಬಲ್ ಕೈಯಲ್ಲಿ ಇಟ್ಕೊಂಡ್ರೆ ನಿಮಗಿಲ್ಲ. ಯಾರೋ ಒಬ್ಬ ಮೂತಿ ಊಸ್ಕೊಂಡ್ಬಿಟ್ರೆ, ಅಯ್ಯೋ ಇವ್ನ್ ಮೂತಿ ಇವನಿಲ್ಲ ಅಂದ್ರೆ ಇನ್ನೊಬ್ಬನ ಹತ್ರ ಚೆನ್ನಾಗಿರ್ತೀನಿ ಬಿಡು ಅಂತ ಮಾತ್ರ ಅನ್ಕೊಳ್ಳೋದೆಲ್ಲ. ನೀವು ಮೂತಿ ಊಸ್ಕೊಂಡ್ಬಿಟ್ಟಲ್ಲ ಅಂತ ಫೀಲ್ ಮಾಡ್ಕೊಂಡು ಮನೆ ನಳ್ಕೊಂಡು ಕೂತಿರ್ತೀರ. ಇವ್ರ ಹತ್ರ ನಗ್ತಾ ಮಾತಾಡ್ತಾ ಇದೀನಿ, ಇವ್ನ್ ಮೂತಿ ಊಸ್ಕೊಂಡ್ರೆ ನನಗೇನ್ ಆಗ್ಬೇಕು, ಇನ್ನೊಬ್ರ ಹತ್ರ ನಗ್ತಾ ಮಾತಾಡ್ತೀನಿ. ಅಷ್ಟೇ ಸಿಂಪಲ್. ಎಲ್ಲ ಸಮಸ್ಯೆಗಳನ್ನ ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ. ನಿಮ್ಗೆ ಯಾವ್ದು ಸಿಂಪಲ್ ಆಗಿ ಹೇಳಿದ್ರೆ ತಲೆಗೆ ಏರಲ್ಲ, ಫೀಲ್ ಮಾಡಬೇಕು. ನೀವು ಫೀಲ್ ಮಾಡಬೇಕು. ನಿಮ್ ಜೊತೆಗೆ ಇಬ್ಬರು ಬಂದು ಫೀಲ್ ಮಾಡಿದ್ರೆ ಮಾತ್ರನೇ ನಿಮಗ್ ನ್ಯಾಯ ಮಾಡ್ದಂಗೆ ಲೆಕ್ಕ. ನನಗೆ ಅರ್ಥ ಆಗ್ತಾ ಹೇಳ್ತಾ ಇರೋದು. ಪಕ್ಕದಲ್ಲಿ ಮುಖ ನೋಡಿ, ಭಿಕ್ಷೆ ಬೇಡವ್ರಿಗಿರೋ ಬುದ್ಧಿ ನಿಮಗಿಲ್ಲ ಅಂತ. ಫೀಲೇ ಮಾಡಲ್ಲ ನಿಜವಾಗ್ಲೂ. ತುಂಬಾ ಸರಿ ಅವ್ರು ನೋಡಿ ಆಶ್ಚರ್ಯ ಪಡ್ತೀನಿ ಒಂದೊಂದ್ಸರಿ. ಹೌದು, ಎಷ್ಟು ಜನ ಇವನು ಕೊಡಲ್ಲ ಅಂತಾರೆ, ಎಷ್ಟು ಜನ ಮೂತಿ ತೋರ್ಸ್ಕೊಂಡಿರ್ಬೋದು, ಎಷ್ಟು ಜನ ಬೈದಿರ್ಬೋದು, ಆದ್ರೂ ಫೀಲ್ ಆಗ್ದಿರಾ ಇವನಿಲ್ಲ ಅಂದ್ರೆ ಇನ್ನೊಬ್ಬ ಕೊಡ್ತಾನೆ ಬಿಡು ಅನ್ನೋ ಧೈರ್ಯದಿಂದ ಮುಂದೆ ಹೋಯ್ತಾರಲ್ಲ ನೀವು. ಒಬ್ಬ ಕೋಪ ಮಾಡ್ಕೊಂಡು ಜಗಳ ಮಾಡ್ಬಿಟ್ರೆ ಸಾಕು, ನಿಮ್ ಲೈಫ್ ಅಲ್ಲೇ ನಿಂತೋಗ್ಬಿಡುತ್ತೆ. ನಿಮ್ ಕೆಲಸ ಇಂದ ಒಬ್ಬ ತೆಗೆದ್ಬಿಟ್ರೆ ಆಗೋಯ್ತು ನಿಮ್ ಲೈಫ್ ಅಲ್ಲೇ. ಆ ಕೆಲಸದಲ್ಲಿ ಏನಾಗುತ್ತೆ,
ಸ್ಟ್ರಕ್ ಆಗೋಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಿರೋದು? ಈ ಬೀದಿ ನಾಯಿಗಳು ಎಷ್ಟು ಜನಕ್ಕೆ ಗೊತ್ತೇಳಿ? ನೀವು ಊಟ ಹಾಕಿಲ್ಲ ಅಂದ್ರೆ ಏನ್ ಮಾಡ್ತವೆ? ಅಲ್ಲಿ ಊಟ ಹಾಕಿಲ್ಲ ಅಂದ್ರೆ ಏನ್ ಮಾಡ್ತೇವೆ? ಅಲ್ಲಿ ಊಟ ಹಾಕಿಲ್ಲ ಅಂದ್ರೆ ಏನ್ ಮಾಡ್ತೇವೆ? ಅದೇ ಮನೆ ನಾಯಿಗಳು ಇರ್ತಾವೆ ನೋಡಿ, ಊಟ ಹಾಕಿಲ್ಲ ಅಂದ್ರೆ ಏನ್ ಮಾಡ್ತೇವೆ? ಹೊಟ್ಟೆ ಹಾಸ್ಕೊಂಡು ಕೂತಿರ್ತೇವೆ ಅನ್ಕೊಂಡು. ಅಂದ್ರೆ ನಿಮಗ್ ನೀವೇ ಸಂತೋಷ ಹುಡ್ಕೊಳ್ಳೋದು ಗೊತ್ತಿಲ್ಲ. ನಿಮಗೆ ಫೀಲಿಂಗ್ ಹುಡ್ಕೊಳ್ಳೋದೇ ಗೊತ್ತು, ನಿಮಗೆ ನೀವು ಸಮಾಧಾನ ಹುಡ್ಕೊಳ್ಳೋದು ನಿಮಗೆ ಗೊತ್ತಿಲ್ಲ. ಇವ್ರೇ ನನಗ್ ಸಮಾಧಾನ, ಇವ್ರೇ ನನಗ್ ಸಂತೋಷ ಅನ್ಕೊಂಡು ನಾವೇನ್ ಮಾಡ್ತಾ ಇರ್ತೀವಿ? ಸ್ಟ್ರಕ್ ಆಗ್ಬಿಟ್ಟಿರ್ತೀವಿ. ಅವ್ರ ಕೈ ಕೊಟ್ರೆ ಹೊಟ್ಟೆಗೆ ಊಟ ಸೇರಲ್ಲ, ಮಲ್ಕೊಂಡ್ರೆ ನಿದ್ದೆ ಬರಲ್ಲ. ಯಾಕಂದ್ರೆ ಅದು ಬಿಟ್ರೆ ಬೇರೆ ದಾರಿ ನಿಮಗೆ ಗೊತ್ತೇ ಇಲ್ಲ. ಯಾಕೆ? ನಿಮಗೆ ಅವರೇ ಸಂತೋಷ, ಅವರೇ ಸಮಾಧಾನ, ಅವರೇ ಕೈ ಕೊಟ್ಟ ಮೇಲೆ ನಾನು ಏನಕ್ಕೆ ಬದುಕಬೇಕು? ಹೋಗಿ ಅಳ್ದಲ್ಲಿ ಬಿಡ್ರಿ ಹೋಗಿ. ಈ ಡೈಲಾಗ್ ಎಷ್ಟನೇ ಹೇಳಿಲ್ಲ ನೀವು ಹೇಳ್ರಿ? ನನಗಂತ ಇದ್ದಿದ್ದೆ ಅವರೇ, ಅವರೇ ಕಾಲ ಎಳ್ದ್ಬಿಟ್ರು, ಇನ್ ನಾನು ಯಾರಿಗೋಸ್ಕರ ಬದುಕ್ಲಿ? ನಾನೊಬ್ಬರನ್ನೇ ನಂಬಿದೆ, ಇನ್ ಯಾರಿಗೋಸ್ಕರ ಬದುಕ್ಲಿ? ಎಷ್ಟು ಜನ ಡೈಲಾಗ್ ಕೊಡ್ತೀರಾ ಈ ತರ? ಹೋಗ್ರಿ ಅಳ್ದಲ್ಲಿ ಬೀಳ್ರಿ ಹೋಗಿ. ಅದಕ್ಕೆ ಹೇಳಿದ್ ಭಿಕ್ಷುಕರ ಹತ್ರ ಕಲೀರಿ ಬುದ್ಧಿನ. ನೀನಿಲ್ಲ ಅಂದ್ರೆ ದೇವ್ರು ಅದೇ ತರ ಕೆಲಸ ಮಾಡೋದು. ಇವ್ರಿಲ್ಲ ಅಂದ್ರೆ ಇನ್ನೊಬ್ಬರ ಮೂಲಕ ದೇವ್ರು ಸಹಾಯ ಮಾಡ್ತಾರೆ, ಅವ್ರಿಲ್ಲ ಅಂದ್ರೆ ಇನ್ನೊಬ್ಬರ ಮೂಲಕ ದೇವ್ರು ಸಹಾಯ ಮಾಡ್ತಾರೆ, ಅವ್ರಿಲ್ಲ ಅಂದ್ರೆ ದೇವ್ರು ಇನ್ನೊಬ್ಬರ ಮೂಲಕ ಸಹಾಯ ಮಾಡ್ತಾರೆ, ಯಾರು ಇಲ್ಲ ಅಂದ್ರೆ ಕಾಗೆನ ಕಳ್ಸಿ ಸಹಾಯ ಮಾಡ್ತಾರೆ. ಅಲ್ಲೇನೆ ಕೆಡ್ಸ್ಕೋಬೇಡ. ಎಲ್ಲಿನ್ಗೆ ಏನ್ ಹೇಳ್ತಾರೆ? ಊರಲ್ಲಿ ನಿನಗೆ ಊಟ ಹಾಕಕ್ಕೆ ಯಾವನ್ ಕೈಯಲ್ಲಿ ಯೋಗ್ಯತೆ ಇಲ್ಲ, ಮೇಲೆ ಹೋಗ್ಬಿಡು. ಮನುಷ್ಯರ ಕೈಯಲ್ಲಿ ನಿನಗೆ ಏನ್ ಮಾಡಕ್ಕಾಗಲ್ಲ, ಊಟ ಹಾಕಾಗಲ್ಲ, ನಿನ್ ಪಾಠಕ್ಕೆ ಮೇಲೆ ಹೋಗು. ಮನುಷ್ಯರ ಕೈಯಲ್ಲಿ ಆಗದೆ ಇರೋದು ನಾನು ಮಾಡಿ ಕಳಿಸ್ತೀನಿ, ಊಟ ಡೈಲಿ ಕಳಿಸ್ತೀನಿ ಹೋಗಂತ. ಆ ತರ ದೇವ್ರು. ದೇವರಿಗೆ ಆಪ್ಷನ್ಸ್ ತುಂಬಾ ಇದಾವೆ, ನಮಗೆ ಆಪ್ಷನ್ಸ್ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ. ಯಾಕೆ? ನಮಗೆ ಎಮೋಷನ್ಸ್ ಇಂಪಾರ್ಟೆಂಟ್, ಸೊಲ್ಯೂಷನ್ ಅಲ್ಲ ಇಂಪಾರ್ಟೆಂಟ್. ಏನ್ ಹೇಳಿ? ನಿಮಗೆ ಸೊಲ್ಯೂಷನ್ ಅಲ್ಲ ಇಂಪಾರ್ಟೆಂಟು, ಎಮೋಷನ್ಸ್. ಆದ್ರೆ ದೇವರಿಗೆ ಎಮೋಷನ್ಸ್ ಇಂಪಾರ್ಟೆಂಟ್ ಅಲ್ಲ, ಸೊಲ್ಯೂಷನ್ ಇಂಪಾರ್ಟೆಂಟು. ಯಾರ ಮೂಲಕ ಬರ್ಬೇಕೋ ಅದು ಬರ್ಬೇಕು ಅಷ್ಟೇ, ಕೆಲಸ ಆಗ್ಬೇಕು ಒಟ್ಟಿನಲ್ಲಿ. ನೀವೇನ್ ಅನ್ಕೊಂತೀರಾ? ಇವ್ರು ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು, ಅವ್ರು ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು, ಅವ್ರು ಮಾಡಿಲ್ವೇ ಅಂತ ಫೀಲಿಂಗ್ಸ್ ಜಾಸ್ತಿ. ದೇವ್ರು ಮಾಡ್ತಾವ್ರಲ್ಲ ಅಂತೇಳಿ ಸಂತೋಷ ಇಲ್ಲ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ದೇವರಿಗೆ ಎಮೋಷನ್ಸ್ ಇಂಪಾರ್ಟೆಂಟ್ ಇಲ್ಲ, ಸೊಲ್ಯೂಷನ್ಸ್ ಇಂಪಾರ್ಟೆಂಟ್. ಎಲ್ಲದಕ್ಕೂ ಏನಿದೆ? ಆಪ್ಷನ್ ಇದೆ. ಏನಿದೆ? ಆಪ್ಷನ್ ಇದೆ. ಕಣ್ಣೀರಿಗೆ ಆಪ್ಷನ್ ಏನು? ಸಂತೋಷ. ದುಃಖಕ್ಕೆ ಆಪ್ಷನ್ ಏನು? ಆನಂದ. ಸೋಲಿಗೆ ಆಪ್ಷನ್ ಏನು? ಇಕ್ಕಟ್ಟಿಗೆ ಆಪ್ಷನ್ ಏನು? ಬಲಹೀನತೆಗೆ ಆಪ್ಷನ್ ಏನು? ಎಲ್ಲದಕ್ಕೂ ಆಪ್ಷನ್ ಇದೆ. ಮರಣಕ್ಕೆ ಆಪೋಸಿಟ್ ಏನು? ಆಪ್ಷನ್ ಏನು? ಜೀವ. ಶಾಪಕ್ಕೆ ಆಪ್ಷನ್ ಏನು? ಎಲ್ಲ ಕೆಟ್ಟದಕ್ಕೂ ಒಳ್ಳೇದಿದೆ. ಎರಡೂ ಆಪ್ಷನ್ ಇದೆ. ಬಟ್ ಯಾವ್ದನ್ನ ಚೂಸ್ ಮಾಡ್ಕೊಂತೀವಿ ಅನ್ನೋದು ನಮ್ಮ ಕೈಯಲ್ಲಿ ಬಿಟ್ಟಿರೋದು. ಕೆಟ್ಟದು ಒಳ್ಳೇದು ಎರಡು ಮುಂದೆಗಡೆ ಇದೆ. ಆದಾಮನ್ನ ಏದೇನ್ ತೋಟದಲ್ಲಿ ಹಾಕ್ಬೇಕಾದ್ರೆ ಎರಡು ಮರ ಇತ್ತು. ಒಂದು ಒಳ್ಳೇದು ಕೆಟ್ಟದ ಅರಿವು ಮಾಡೋ ಮರ, ಇನ್ನೊಂದು ಜೀವ ವೃಕ್ಷದ ಮರ. ದೇವ್ರು ಹೇಳಿದ್ರು ಎಲ್ಲಾ ತಿನ್ನು ಪರವಾಗಿಲ್ಲ, ಇದು ಒಂದು ತಿನ್ಬೇಡ, ಇದು ತಿಂದ್ರೆ ನೀನ್ ಹಾಳಾಗೋಯ್ತೀಯ. ಆದ್ರೆ ಏನ್ ಮಾಡ್ದ ಅವನು? ಅಂದ್ರೆ ನಾವ್ ಏನ್ ಆಪ್ಷನ್ ಚೂಸ್ ಮಾಡ್ಕೊಂತೀವಿ ಅದೇ ನಮ್ ಲೈಫ್ ಆಗಿ ಮಾರ್ಪಡುತ್ತೆ. ನೀವು ಕಣ್ಣೀರ್ನ ಚೂಸ್ ಮಾಡ್ಕೊಂಡ್ರೆ ಆ ಕಣ್ಣೀರೇ ನಿಮ್ ಲೈಫ್ ಆಗಿ ಮಾರ್ಪಡುತ್ತೆ. ದುಃಖವನ್ನ ನೀವು ಚೂಸ್ ಮಾಡ್ಕೊಂಡ್ರೆ ನಿಮ್ ಲೈಫೇ ದುಃಖವಾಗಿ ಮಾರ್ಪಡುತ್ತೆ. ವೇದನೆಯನ್ನ ಚೂಸ್ ಮಾಡ್ಕೊಂಡ್ರೆ ನಿಮ್ ಲೈಫ್ ಏನಾಗುತ್ತೆ? ವೇದನೆಯಾಗಿ ಮಾರ್ಪಡುತ್ತೆ. ಸೋಲನ್ನ ನಿಮ್ ಲೈಫಲ್ಲಿ ಚೂಸ್ ಮಾಡ್ಕೊಂಡ್ರೆ ನಿಮ್ ಲೈಫ್ ಏನಾಗುತ್ತೆ? ಸೋಲಾಗಿ ಮಾರ್ಪಡುತ್ತೆ. ಯಾವ ಕೆಟ್ಟದನ್ನು ಆರಿಸ್ಕೊಂಬೇಡ್ರಿ, ಯಾವ ಕೆಟ್ಟದನ್ನು ಚಾಯ್ಸ್ ಮಾಡ್ಬೇಡ್ರಿ. ಯಾವ ಕೆಟ್ಟದ್ದು ನಿಮ್ ಲೈಫಲ್ಲಿ ನಿರಂತರವಾಗಿ ಇರಬಾರ್ದು. ಒಳ್ಳೇದು ಮಾತ್ರನೇ ಶಾಶ್ವತವಾಗಿ ನಿಮ್ ಲೈಫಲ್ಲಿ ಉಳ್ಕೊಬೇಕು. ಹಲ್ಲೆಲೂಯಾ. ಒಳ್ಳೇದು ಮಾತ್ರ ನಿಮ್ ಲೈಫಲ್ಲಿ ಶಾಶ್ವತವಾಗಿ ಉಳ್ಕೊಬೇಕು. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಒಳ್ಳೇದು ಮಾತ್ರ ಶಾಶ್ವತವಾಗಿ ಉಳ್ಕೊಬೇಕಂತ. ಇವತ್ತು ದೇವ್ರು ನಿಮಗೆ ಆಪ್ಷನ್ ಕೊಡ್ತಾವ್ರೆ. ಅಳ್ತೀರಾ? ಸಂತೋಷವಾಗಿರ್ತೀರಾ? ದುಃಖವಾಗಿರ್ತೀರಾ? ಆನಂದವಾಗಿರ್ತೀರಾ? ಆಪ್ಷನ್ ಇದೆ. 4 ಜನ ನಮ್ಮ ಹಿಂಸೆ ಪಡ್ತಾರೋ ನಾವು ಕುತ್ಕೊಂಡೆ ನಗುವಂತ ಆಪ್ಷನ್ ನಮಗಿದೆ. ಆದ್ರೆ ನಾವು ನಗಲ್ಲ.
ಅಳ್ತಾ ಇರ್ತೀವಿ. ಇಷ್ಟು ಒಳ್ಳೆ ಆಪ್ಷನ್ ಬೇರೆ ಯಾರಾದ್ರೂ ಕೊಡಕ್ಕಾಗತ್ತಾ ನಮಗೆ? ಶತ್ರುಗಳ ಮುಂಭಾಗದಲ್ಲಿ ನಿಮಗೆ ಔತಣವನ್ನ ಸಿದ್ಧಪಡಿಸುವಂತ ಆಪ್ಷನ್ ಇದೆ. ಆದ್ರೆ ನಮ್ಗೆ ಏನ್ ಆಪ್ಷನ್ ಚೂಸ್ ಮಾಡ್ಕೊಂತೀವಿ? ಸಿಂಪತಿ. ಸಿಂಪತಿ ನಮ್ಗೆ ಏನ್ ಬೇಕೋ? ಸಿಂಪತಿ. ಅಯ್ಯೋ ಇರೋದು ನಮ್ ಗುಂಪು ಕಟ್ಕೊಂಡು ನನ್ನೇ ಬೈದ್ರು, ನನ್ನೇ ಟಾರ್ಗೆಟ್ ಮಾಡಿದ್ರು, ನನ್ ಬಿಟ್ರೆ ಬೇರೆ ಯಾರು ಸಿಕ್ಕದೇ ಇಲ್ವ ಇವ್ರಿಗೆ ಹಿಂಸೆ ಕೊಡಕ್ಕೆ ಅಂತ ನಾವೇನ್ ಮಾಡ್ತೀವಿ? ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಅದೇ 4 ಜನ ಮುಂದ್ಗಡೆ ಸಂತೋಷವಾಗಿ ನಗ್ನಗ್ತಾ ಖುಷಿಯಾಗಿ ಇರುವಂತ ಆಪ್ಷನ್ ಇದೆ. ನೀವು ನಗ್ನಗ್ತಾ ಸಂತೋಷವಾಗಿ ಇರ್ಬೇಕಾದ್ರೆ ಅವ್ನು ಅನ್ಕೊಬಹುದು, ಇವನು ಮಾನ ಮರ್ಯಾದೆ ಏನಿಲ್ಲ, ಎಷ್ಟು ಬೈದ್ರು ಸಂತೋಷ ಆಗವನೆ ಅಂತ. ಅವನಿಗೆ ಇಲ್ದಿರೋ ಆಪ್ಷನ್ ದೇವ್ರು ನಮಗೆ ಕೊಟ್ಟಿದ್ದಾರೆ. ಅಲ್ಲೂಯ್ಯ. ಅವನಿಗೆ ಅದೇ ಬೈದ್ರೆ ಸೂಸೈಡ್ ಮಾಡ್ಕೊಂಡು ಸಾಯ್ತಾನೆ. ಬಟ್ ಅದೇ ಆಪ್ಷನ್ ನಮ್ಗೇನಿದೆ? ಸಂತೋಷವಾಗಿ ಬದುಕ ಆಪ್ಷನ್. ಅಲ್ಲೂಯ್ಯ. ಕಷ್ಟದ ಮಧ್ಯದಲ್ಲೂ ಸಂತೋಷವಾಗಿ ಬಾಳುವಂತ ಆಪ್ಷನ್ ನಮಗೆ ಕೊಟ್ಟಿದ್ದಾರೆ. ದುಃಖದ ಮಧ್ಯದಲ್ಲಿ ನಗ್ನಗ್ತಾ ಬಾಳುವಂತ ಆಪ್ಷನ್ ನಮಗೆ ಕೊಟ್ಟಿದ್ದಾರೆ. ಬಲಹೀನತೆ ಮಧ್ಯದಲ್ಲೂ ಬಲವಾಗಿ ಬಾಳುವಂತ ಆಪ್ಷನ್ ನಮಗೆ ಕೊಟ್ಟಿದ್ದಾರೆ. ಇಕ್ಕಟ್ಟಿನ ವಿಷಯದಲ್ಲೂ ನಾವು ವಿಶಾಲವಾಗಿ ಬಾಳುವಂತ ಆಪ್ಷನ್ ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇರುವುದರಲ್ಲಿ ತೃಪ್ತಿಯಾಗಿ ಬಾಳೋ ಆಪ್ಷನ್ ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇಷ್ಟೊಂದು ಆಪ್ಷನ್ ಇಟ್ಕೊಂಡು ನಾವ್ ಯಾಕೆ ಅಳ್ಬೇಕು, ಗೋಳಾಡ್ಬೇಕು? ಎಲ್ಲರೂ ಹೇಳಿ ಆಪ್ಷನ್ ಇದೆ ಅಂತ. ಯಾವ್ದನ್ನ ಚೂಸ್ ಮಾಡ್ಕೊಂಡಿದ್ದೀರಾ? ಅಳೋದನ್ನ ಚೂಸ್ ಮಾಡ್ಕೊಂಡಿದ್ದೀರಾ? ದುಃಖ ಪಡೋದನ್ನ ಚೂಸ್ ಮಾಡ್ಕೊಂಡಿದ್ದೀರಾ? ಕಣ್ಣೀರ್ ಹಾಕೋದನ್ನ ಚೂಸ್ ಮಾಡಿದ್ದೀರಾ? ವೇದನೆ ಪಡೋದನ್ನ ಚೂಸ್ ಮಾಡ್ಕೊಂಡಿದ್ದೀರಾ? ನಿದ್ದೆ ಮಾಡದಿರೋದನ್ನ ಚೂಸ್ ಮಾಡ್ಕೊಂಡಿದ್ದೀರಾ? ಹೊಟ್ಟೆಗೆ ಊಟ ಸೇರ್ದಿರೋದನ್ನ ಚೂಸ್ ಮಾಡ್ಕೊಂಡಿದ್ದೀರಾ? ನೀವು ಏನ ಚೂಸ್ ಮಾಡ್ಕೊಂಡಿದ್ದೀರೋ ಅದೇ ನಿಮ್ಮ ಲೈಫ್ ಆಗಿ ಮಾರ್ಪಡುತ್ತೆ. ಇವತ್ತು ಇನ್ನು ಅರಿಕೆ ಮಾಡ್ರಿ, ದೇವ್ರೆ ಕಣ್ಣೀರ್ನ ಆರಿಸ್ಕೊಂಬಿಟ್ಟೆ, ಇನ್ಮೇಲೆ ನಾನು ಇದನ್ನ ಆರಿಸ್ಕೊಳ್ಳಲ್ಲ, ನಾನು ಇನ್ನು ಇದಕ್ಕೆ ಬದಲಾಗಿ ಸಂತೋಷವನ್ನು ಆರಿಸ್ಕೊಂತ ಇದ್ದೀನಿ. ಸಂತೋಷವೇ ನನ್ನ ಜೀವನವಾಗಿ ಮಾರ್ಪಡಲಿ. ಹಲ್ಲೆಲೂಯಾ. ಏನೋ ಅಪ್ಪಿ ದುಃಖವನ್ನು ಆರಿಸ್ಕೊಂಬಿಟ್ಟೆ, ಇನ್ಮೇಲೆ ನನಗೆ ದುಃಖ ಬೇಡ, ದುಃಖಕ್ಕೆ ಬದಲಾಗಿ ಆನಂದವನ್ನು ಆರಿಸ್ಕೊಂತ ಇದ್ದೀನಿ. ಇನ್ಮೇಲೆ ನನ್ನ ಲೈಫೇ ಆನಂದವಾಗಿ ಮಾರ್ಪಡಲಿ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ನೀವು ಏನು ಆರಿಸ್ಕೊಂತೀರೋ ಅದೇ ನಿಮ್ಮ ಜೀವನವಾಗಿ ಮಾರ್ಪಡುತ್ತೆ. ಶಾಪವನ್ನು ಆರಿಸ್ಕೊಂಡ್ರೆ ನಿಮ್ಮ ಲೈಫ್ ಶಾಪವಾಗಿ ಮಾರ್ಪಡುತ್ತೆ. ಆಶೀರ್ವಾದವನ್ನು ಆರಿಸ್ಕೊಂಡ್ರೆ ನಿಮ್ಮ ಲೈಫ್ ಏನಾಗುತ್ತೆ? ಆಶೀರ್ವಾದವಾಗಿ ಮಾರ್ಪಡುತ್ತೆ. ಸಾವನ್ನ ಆರಿಸ್ಕೊಂಡ್ರೆ ನಿಮ್ಮ ಮನೇಲಿ ಏನ್ ಬರುತ್ತೆ? ಸಾವು ಉಂಟಾಗುತ್ತೆ. ಅದೇ ಜೀವವನ್ನು ಆರಿಸ್ಕೊಂಡ್ರೆ ನಿಮ್ಮಲ್ಲಿ ಜೀವ ಉಂಟಾಗತ್ತೆ. ಇವತ್ತು ನೀವು ಏನ್ ಆರಿಸ್ಕೊಂತ ಇದ್ದೀರಾ? ಇದೆಲ್ಲ ಯಾವಾಗ ಬರುತ್ತೆ ಗೊತ್ತಾ? ಚಾಯ್ಸು ಕಷ್ಟ ಬಂದಾಗ ಮಾತ್ರ. ಒಬ್ರು ಬಂದು ಬಾಯಿ ಮುಚ್ತಾರಲ್ಲ, ಅವಾಗೇ ನಿಮ್ಗೆ ಆಪ್ಷನ್. ಒಬ್ರು ಬಂದು ನಿಮ್ಮ ಮೇಲೆ ಜಗಳ ಮಾಡ್ತಾರೆ ನೋಡ್ರಿ, ಅವಾಗ ನಿಮ್ ಕಣ್ಮುಂದೆ ಆಪ್ಷನ್ ಕಾಣಿಸ್ಬೇಕು. ಆಪ್ಷನ್ 1 ಮತ್ತೆ ಕಪಾಳ ಕೊಡಿಲ್ಲ. ಆಪ್ಷನ್ 2 ಇವ್ನು ಹೇಳಿದ ಕಿವಿಯಲ್ಲಿ ಈ ಕಿವಿಯಲ್ಲಿ ಕೇಳಿ ಬಿಟ್ಬಿಟ್ಟು ಅನ್ಪಟ್ಟು ನಕ್ಕಂಡು ಮನೆಗೆ ಹೋಗ್ಬಿಡ್ಲ. ಯಾವ್ದು ಚಾಯ್ಸ್ ಮಾಡ್ಕೊಂತೀರಾ? ಕಪಾಳ ಕೊಡ್ಬಿಟ್ಟು ಇಬ್ರು ಆಳ್ಕೊಂಡು ಮನೆಗೆ ಹೋಗ್ತೀರಾ? ಜಗಳ ಮಾಡಿದ್ರೆ, ಒಬ್ಬರು ಬೈದ್ರೆ ಫೀಲ್ ಮಾಡ್ಕೊಂಡು ಮತ್ತೆ ಬೈದ್ಬಿಟ್ಟು ಇಬ್ರು ಜಗಳ ಮಾಡ್ಕೊಂಡು ಮನೆಗೆ ಹೋಗ್ತೀರಾ? ಇಲ್ಲ ಬೈದ್ರ ಅಂತ ಹೇಳಿ ನಗ್ಬಿಟ್ಟು ಅವ್ರಿಗೆ ಮುಖ ನೋಡ್ಕೊಂಡು ನಗ್ಬಿಟ್ಟು ಬೈದಾ ಸಂತೋಷವಾಗಿರು ಹೋಗ ಅನ್ಬಿಟ್ಟು ನಗ್ನಗ್ತಾ ಮನೆಗೆ ಹೋದ್ರು. ಯಾವ ಆಪ್ಷನ್ ಚೂಸ್ ಮಾಡ್ಕೊಂತೀರ ಕಷ್ಟ ಬಂದಾಗ? ಕಷ್ಟ ಬಂದಾಗ್ಲೇ ನಿಮ್ಗೆ ಆಪ್ಷನ್ ಕಣ್ಮುಂದೆ ಕಾಣಿಸ್ಬೇಕು. ಹಲ್ಲೆಲೂಯಾ. ಒಬ್ಬರು ನನಗೆ ಅವಮಾನ ಮಾಡ್ತಾ ಇದ್ದಾರೆ, ಅವಮಾನ ಪಡಿಸ್ತಾ ಇದ್ದಾರೆ, ಅವಮಾನ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ. ಇವಾಗ ನಮ್ಮ ಕಣ್ಮುಂದ್ಗಡೆ ಅವ್ರು ಅವಮಾನ ಮಾಡ್ಬೇಕಾದ್ರೆ ನಮ್ಮ ಕಣ್ಣಿಗೆ ಏನ್ ಕಾಣಿಸ್ಬೇಕು? 2 ಆಪ್ಷನ್ ಕಾಣಿಸ್ಬೇಕು. ಇವ್ರು ಅವಮಾನ ಮಾಡ್ತಾರದು ನಾನು ಫೀಲ್ ಮಾಡಿ ಅಳ್ಕೊಂಡು ದುಃಖಪಟ್ಟು ಮನೆಗೆ ಹೋಗ್ಬೇಕಾ? ಇವ್ರು ಹೇಳೋದನ್ನ ಯಾವ್ದು ಕಿವಿಗೆ ಹಾಕೊಳ್ದಿರಾ ಹೋಗ ಅಂದ್ಬಿಟ್ಟು ನನ್ನ ಪಾಟಿಗೆ ಮನೆಗೆ ಸಂತೋಷವಾಗಿ ಹೋಗಿ ಮಲ್ಕೊಬೇಕಾ? ಯಾವ್ದು ಆಪ್ಷನ್? ಬಟ್ ನಮ್ಮ ಲೈಫಲ್ಲಿ ಯಾವ್ದು ಚೂಸ್ ಮಾಡ್ಕೊಂತ ಇದೀವಿ? ಒಂದು ಬಾಯಿ ಮುಚ್ಚಿದ್ರು ಧೈರ್ಯ ಬಿಟ್ಟಿಲ್ಲ, 2ನೇ ಬಾಯಿ ಮುಚ್ಚಿದ್ರು ಧೈರ್ಯ ಬಿಟ್ಟಿಲ್ಲ, 3ನೇದು ಮುಚ್ಚಿದ್ರು ಧೈರ್ಯ ಬಿಟ್ಟಿಲ್ಲ, ಲಾಸ್ಟ್ಗೆ ಇನ್ನೊಂದು ಓಪನ್ ಮಾಡ್ತಾರೆ. ಅವಾಗ ಯಾರು ಏನ್ ಮಾಡಿಲ್ಲ? ಜಗಳ ಮಾಡಕ್ ಬಂದಿಲ್ಲ. ಇವಾಗ ಹೇಳ್ತಾರೆ, ಇವಾಗ ನನಗೇನಾಗಿದೆ? ಫ್ರೀಡಮ್. ಏನಕ್ಕೆ? ಅಭಿವೃದ್ಧಿ. ಸ್ವತಂತ್ರವಾಗಿ ಅಭಿವೃದ್ಧಿ ಆಗಿ ದೇವ್ರು ಏನ್ ಮಾಡಿದ್ದಾರೆ? ಜಾಗ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಈ ಉಪವಾಸ ಪ್ರಾರ್ಥನೆಯಲ್ಲಿ ನೀವು ಫ್ರೀಡಮ್ ಆಗಿರಕ್ಕೆ ದೇವರು ನಿಮಗೆ ಜಾಗ ಮಾಡಿಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಿಮ್ಮ ಶತ್ರುಗಳ ಮಧ್ಯದಲ್ಲಿ ದೇವರು ನಿಮಗೆ ಜಾಗ ಮಾಡಿಕೊಡ್ತಾ ಇದ್ದಾರೆ. ಆರ್ಥಿಕವಾಗಿ ಫ್ರೀಡಮ್ ಅಲ್ಲಿ ಬಾಳಕ್ಕೆ ದೇವರು ನಿಮಗೆ ಜಾಗ ಮಾಡಿಕೊಡ್ತಾ ಇದ್ದಾರೆ.
ಆರೋಗ್ಯದ ವಿಷಯದಲ್ಲಿ ದೇವರು ನಿಮ್ಗೆ ಆರೋಗ್ಯವಾಗಿ ಬಾಳಕ್ಕೆ ಜಾಗ ಮಾಡಿಕೊಡ್ತಾ ಇದ್ದಾರೆ. ಯಾವ ವಿಷಯದಲ್ಲಿ ದೇವರು ನಿಮಗೆ ಜಾಗ ಮಾಡಿಕೊಡ್ತಾರೆ ಅದರಲ್ಲಿ ನೀವು ಫ್ರೀಡಮ್ ಆಗಿ ಯೇಸು ನಾಮದಲ್ಲಿ ಬಾಳ್ಬೋದು. ಹಲ್ಲೆಲೂಯ. ಇವತ್ತು ಉಪವಾಸ ಪ್ರಾರ್ಥನೆ ಕಲಿಬೇಕಾಗಿರೋದೇನು? ದೇವರು ನಿಮಗೆ ಫ್ರೀಡಮ್ ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ಇರೋ ಜಾಗದಲ್ಲೇ ಇದ್ದಿದ್ದು ಸಾಕು. ಎಲ್ಲ ಬಾಯ್ಬಿಟ್ಟು ಹೇಳ್ರಿ, ಇರೋ ಜಾಗದಲ್ಲೇ ಇದ್ದಿದ್ದು ಸಾಕು. ಇರೋ ಜಾಗದಲ್ಲೇ ಇದ್ದಿದ್ದು ಸಾಕು. ಇನ್ನೊಂದ್ಸರಿ ಅರಿಕೆ ಮಾಡಿ, ಇನ್ನೊಂದ್ಸರಿ ಹೇಳಿ, ಇನ್ನೊಂದ್ಸರಿ ಹೇಳಿ. ಪಕ್ಕದಲ್ಲಿ ಕೈಗಳು ಹೇಳಿ. ಆಪ್ಷನ್ ಇದೆ. ಕಣ್ಣೀರ್ನ ಆರಿಸ್ಕೊಂತೀರಾ, ಸಂತೋಷವನ್ನ ಆರಿಸ್ಕೊಂತೀರಾ, ದುಃಖವನ್ನ ಆರಿಸ್ಕೊಂತೀರಾ, ಆನಂದವನ್ನ ಆರಿಸ್ಕೊಂತೀರಾ? ಯಾವ್ದನ್ನ ಆರಿಸ್ಕೊಂತೀರೋ ನಿಮ್ ಲೈಫಲ್ಲಿ ಅದೇ ಬಂದು ತುಂಬಿಕೊಳ್ಳೋದು. ಹಲ್ಲೆಲೂಯ. ಯಾವ್ದನ್ನ ಆರಿಸ್ಕೊಂತೀವೋ, ಒಬ್ರು ನಮ್ಮನ್ನು ಅವಮಾನ ಮಾಡಬೇಕಾದ್ರೆ ನಾವು ಡಿಪ್ರೆಷನ್ ಅಲ್ಲಿ ಹೋದ್ರೆ ನಮ್ಮ ಲೈಫಲ್ಲಿ ಏನಾಗುತ್ತೆ ಹೇಳಿ? ಡಿಪ್ರೆಷನ್ನೇ ತುಂಬಿಕೊಳ್ಳೋದು. ಅವ್ರು ನಮ್ಮನ್ನು ಅವಮಾನ ಮಾಡ್ಬೇಕಾದ್ರೆ ಈ ಕಿವಿಲ್ ಕೇಳಿ ಈ ಕಿವಿಯಲ್ಲಿ ಬಿಟ್ಬಿಟ್ಟು ಮನೆಗೆ ಹೋದ್ರೆ ಡಿಪ್ರೆಷನ್ ನಿಮ್ಮ ಮನೆ ಬಾಗಿಲವರೆಗೂ ಬರಲ್ಲ. ಒಬ್ರು ನಿಮ್ಮ ಮೇಲೆ ಕೋಪ ಮಾಡಿ ತೋಪಿಸ್ಕೊಂಡು ಜಗಳ ಮಾಡ್ತಾ ಇದಾರೆ ಅಂದ್ರೆ, ನೀವು ಜಗಳ ಮಾಡಿದ್ರೆ ದ್ವೇಷ ಏನ್ ಮಾಡುತ್ತೆ? ನಿಮ್ ಮನೆ ಬಾಗಿಲವರೆಗೂ ಹುಡ್ಕೊಂಡ್ ಬರುತ್ತೆ. ಅದೇ ಜಗಳ ಮಾಡ್ಬೇಕಾದ್ರೆ ಮಾಡಿದ್ರ ಬಿಟ್ಟಾಕು, ನನಗೂ ಇದಕ್ಕೂ ಸಂಬಂಧ ಅಲ್ಲ, ನನ್ನ ಪಾಡಿಗೆ ಸಮಾಧಾನ ಹೋಯ್ತೀನಂತ ಈ ಕಿವಿಲ್ ಕಿವಿ ಬಿಟ್ಟು ನಮ್ಮ ಪಾಠ ಮನೆಗೆ ಹೋದ್ವಿ ಅನ್ಕೊಳ್ಳಿ, ನಮ್ಮ ಮನೆಗೆ ದ್ವೇಷ ಮನೆ ಬಾಗಿಲಿಗೆ ಬರಲ್ಲ. ಇಲ್ಲ ಅಂದ್ರೆ ಅದು ಬದಲಾಗಿ ನೀವೇನ್ ಮಾಡ್ತೀರಾ? ದ್ವೇಷವನ್ನ ಮನೆವರೆಗೂ ತಗೊಂಡು ಹೋಗ್ತೀರಾ. ಮನೆಗೆ ಯಾವ್ದು ಬರುತ್ತೋ ನಿಮ್ಮ ಮನೇಲಿ ಅದೇ ತುಂಬಿಕೊಳ್ಳೋದು. ಇಲ್ಲಿವರೆಗೂ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾವೇನ್ ಮಾಡಿದೀವಿ? ಎಲ್ಲದಕ್ಕೂ ರೆಸ್ಪಾಂಡ್ ಮಾಡಿ ಬೇಡದರದೆಲ್ಲ ಮನೇಲಿ ಕರ್ಕೊಂಡೋಗಿ ನಾವೇನ್ ಮಾಡಿದೀವಿ? ನಮ್ಮ ಲೈಫಲ್ಲಿ ತುಂಬಿಸ್ಕೊಂಡಿದೀವಿ. ಇವತ್ತು ಕಣ್ಣೀರ್ ಆಗ್ತಾ ಇದ್ದೀರಾ ಅಂದ್ರೆ ಯಾವುದೋ ಒಂದ್ ದಿವಸ ಮಾಡಿದ್ದು, ಯಾವುದೋ ಒಂದ್ ದಿವಸಕ್ಕೆ ನೀವು ರೆಸ್ಪಾನ್ಸ್ ಮಾಡಿದ್ದು, ಕ್ರಿಯೆ ತೋರಿಸಿದ್ದು, ಮಾತಾಡಿದ್ದು, ಸ್ಪಂದಿಸಿದ್ದು, ಅದು ಇಲ್ಲಿವರೆಗೂ ನಿಮ್ಮನ್ನ ಏನ್ ಮಾಡ್ತಾ ಇದೆ? ಅಂಟು ಮಾಡ್ತಾ ಇದೆ, ಹಿಂಬಾಲಿಸ್ತಾ ಇದೆ. ಅವತ್ ನಾವು ಅದನ್ನ ರೆಸ್ಪಾನ್ಸ್ ಮಾಡಿಲ್ಲ ಅಂದಿದ್ರೆ ಅದು ಇಲ್ಲಿವರೆಗೂ ನಮ್ಮನ್ನು ಫಾಲೋ ಮಾಡ್ತಾ ಇರ್ಲಿಲ್ಲ. ಇವತ್ತು ನೀವು ಅನುಭವಿಸ್ತೀರ ಕಣ್ಣೀರು, ವೇದನೆ, ನೋವು ಎಲ್ಲಾನು. ಯಾವತ್ತೋ ಒಂದ್ ದಿವಸ ನೀವೇನ್ ಮಾಡಿದಿರ? ಅದಕ್ಕೆ ಸ್ಪಂದಿಸಿ ಮನೆ ಕರ್ಕೊಂಡ್ ಬಂದಿರೋದಕ್ಕೆ ಅದೇನ್ ಮಾಡ್ತಾ ಇದೆ? ಇಲ್ಲಿವರೆಗೂ ನಿಮ್ಮನ್ನ ಫಾಲೋ ಮಾಡ್ಕೊಳ್ತಾ ಬರ್ತಾ ಇದೆ. ಹಲ್ಲೆಲೂಯ. ಯಾವುದಕ್ಕೆ ಸ್ಪಂದಿಸಿ ಮನೆವರೆಗೂ ಕರ್ಕೊಂಡು ಬಂದಿದ್ದೀವೋ ಇವತ್ತು ಯೇಸು ನಾಮದಲ್ಲಿ ಮನೆಯಿಂದ ಓಡಿಸ್ರಿ. ನಿಮ್ಮ ಮನೇಲಿ ಕಣ್ಣೀರು ಇರಬಾರ್ದು, ನಿಮ್ಮ ಮನೇಲಿ ವೇದನೆ ಇರಬಾರ್ದು, ನಿಮ್ಮ ಮನೇಲಿ ನೋವು ಇರಬಾರ್ದು, ನಿಮ್ಮ ಮನೇಲಿ ಸಂಕಟ ಇರಬಾರ್ದು, ನಿಮ್ಮ ಮನೇಲಿ ಬಾಧೆಗಳು ಇರಬಾರ್ದು. ಹಲ್ಲೆಲೂಯ. ಯಾವುದು ನಿಮ್ಮ ಮನೇಲಿ ಇರಬಾರ್ದು. ಎಲ್ಲದಕ್ಕೂ ಏನಿದೆ? ಆಪ್ಷನ್ಸ್ ಇದೆ. ಒಂದೊಂದು ಸಾರಿನೂ ಒಬ್ರು ನಿಮ್ಮ ಮೇಲೆ ಜಗಳ ಮಾಡ್ಬೇಕಾದ್ರೆ, ಅವಮಾನ ಪಡಿಸ್ಬೇಕಾದ್ರೆ, ಹಿಂಸೆ ಪಡಿಸ್ಬೇಕಾದ್ರೆ, ಜಗಳ ಮಾಡ್ಬೇಕಾದ್ರೆ, ಕೋಪ ತೋರಿಸ್ಬೇಕಾದ್ರೆ ನಿಮಗೇನಿದೆ? 2 ಆಪ್ಷನ್ಸ್ ಇದೆ. ಜಗಳ ಮಾಡಿ ದೆವ್ವನ್ ಮನೆ ಕರ್ಕೊಂಡು ಹೋಗ್ತೀರಾ, ಅದು ಅಲ್ಲೇ ಬಿಟ್ಬಿಟ್ಟು ಸಮಾಧಾನ ಮನೆಗೆ ಹೋಗ್ತೀರಾ? ನಿಮ್ಮ ಲೈಫಲ್ಲಿ ಏನು ತುಂಬ್ಕೊಬೇಕು? ಸಮಾಧಾನ. ಹಲ್ಲೆಲೂಯ. ಸಮಾಧಾನ ತುಂಬ್ಕೊಬೇಕು. ಕಣ್ಣೀರಿಗೆ ಬದಲಾಗಿ ಸಂತೋಷವನ್ನು ಆರಿಸ್ಕೊಳ್ಳಿ, ದುಃಖಕ್ಕೆ ಬದಲಾಗಿ ಆನಂದವನ್ನು ಆರಿಸ್ಕೊಳ್ಳಿ. ನಿಮ್ಮ ಲೈಫ್ ಅದರಿಂದನೇ ತುಂಬಲ್ಪಡತ್ತೆ. ಹಲ್ಲೆಲೂಯ. ಪಕ್ಕದಲ್ಲಿ ಕೈಗೊಳ್ಳಿ. ಕಣ್ಣೀರಿಂದ ನಿಮ್ಮ ಲೈಫ್ ತುಂಬಿದ್ ಸಾಕು, ವೇದನೆಯಿಂದ ನಿಮ್ಮ ಲೈಫಲ್ಲಿ ತುಂಬಿದ್ ಸಾಕು, ನೋವಿಂದ ನಿಮ್ಮ ಲೈಫಲ್ಲಿ ತುಂಬಿದ್ ಸಾಕು, ಸಂಕಟಗಳಿಂದ ಬಾಧೆಗಳಿಂದ ನಿಮ್ಮ ಲೈಫ್ ತುಂಬಿದ್ ಸಾಕು. ಇವತ್ತಿಂದ ನೀವೇನಾಗ್ಬೇಕು? ಆಪ್ಷನ್ ಇದೆ. ಇವತ್ತು ಆಪ್ಷನ್ಸ್ ಇದೆ, ಆಪ್ಷನ್ ಇದೆ. ಏನಕ್ಕೆ? ಇದರಿಂದ ಫ್ರೀಡಮ್ ಅಲ್ಲಿ ಬಾಳಕ್ಕೆ. ಹಲ್ಲೆಲೂಯ. ನೋವಿಂದ ಫ್ರೀಡಮ್ ಆಗಳ್ರಿ, ಬಾಧೆಗಳಿಂದ ಫ್ರೀಡಮ್ ಅಲ್ಲಿ ಬಾಳ್ರಿ, ಸಂಕಟಗಳಿಂದ ಫ್ರೀಡಮ್ ಅಲ್ಲಿ ಬಾಳ್ರಿ, ಸಾಲದಿಂದ ಫ್ರೀಡಮ್ ಅಲ್ಲಿ ಬಾಳ್ರಿ, ಹಿಂಸೆಯಿಂದ ಫ್ರೀಡಮ್ ಅಲ್ಲಿ ಬಾಳ್ರಿ, ನಿಮ್ಮ ಶತ್ರುಗಳಿಂದ ಫ್ರೀಡಮ್ ಅಲ್ಲಿ ಬಾಳ್ರಿ. ಫ್ರೀಡಮ್ ಅಲ್ಲಿ ಬಾಳುವಂತ ಆಪ್ಷನ್ ನ ದೇವರು ನಮಗೆ ಕೊಡ್ತಾ ಇದ್ದಾರೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಪ್ರತಿಯೊಂದು ವಿಶ್ವಾಸಿಯನ್ನು ಏನ್ ಮಾಡ್ಬೇಕು? ಫ್ರೀಡಮ್ ಅಲ್ಲಿ ಬಾಳ್ಬೇಕು. ಹಲ್ಲೆಲೂಯ. ಇವತ್ತು ನೀವು ಫ್ರೀಡಮ್ ಅಲ್ಲಿ ಬಾಳುವಂತ ಆಪ್ಷನ್ ನ ದೇವರು ನಿಮಗೆ ಕೊಡ್ತಾ ಇದ್ದಾರೆ. ಎಲ್ಲ ಕಣ್ಗಳಲ್ಲಿ ಮುಚ್ಚನ, ಇರೋ ಜಾಗದಲ್ಲಿ ನಿಂತ್ಕೊಳ್ಳೋಣ. ದೇವರೇ, ನನಗೆ ಫ್ರೀಡಮ್ ಕೊಟ್ಟಿದ್ದಾನೆ, ನಿನಗೆ ಸ್ತೋತ್ರ. ನನಗೆ ಫ್ರೀಡಮ್ ಕೊಟ್ಟಿದ್ದಾನೆ, ನಿನಗೆ ಸ್ತೋತ್ರ. ಎಲ್ಲ ಅರಿಕೆ ಮಾಡೋಣ, ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ, ಬಾಯ್ ಬಿಟ್ಟು ಪ್ರಾರ್ಥನೆ ಮಾಡಿ. ದೇವ್ರು ನಮಗೆ ಫ್ರೀಡಮ್ ಕೊಟ್ಟಿದ್ದಾರೆ. ದೇವ್ರು ನಮಗೆ ಫ್ರೀಡಮ್ ಅಲ್ಲಿ ಬಾಳುವಂತ ಆಪ್ಷನ್ ಕೊಟ್ಟಿದ್ದಾರೆ. ಕಣ್ಣೀರೇ ನಿಮಗೆ ಅಂತ್ಯ ಅಲ್ಲ, ನೋವೇ ನಿಮಗೆ ಅಂತ್ಯ ಅಲ್ಲ, ವೇದನೆನೇ ನಿಮಗೆ ಅಂತ್ಯ ಅಲ್ಲ, ಬಾಧೆಗಳೇ ನಿಮಗೆ ಅಂತ್ಯ ಅಲ್ಲ, ಸಂಕಟನೇ ನಿಮಗೆ ಅಂತ್ಯ ಅಲ್ಲ, ಸಾಲನೇ ನಿಮಗೆ ಅಂತ್ಯ ಅಲ್ಲ, ನೋವು ನಿಮಗೆ ಅಂತ್ಯ ಅಲ್ಲ, ನಿಮ್ಮ ಶತ್ರುಗಳೇ ನಿಮಗೆ ಅಂತ್ಯ ಅಲ್ಲ. ನಮಗೊಂದು ಆಪ್ಷನ್ ದೇವರು ಕೊಡ್ತಾ ಇದ್ದಾರೆ. ಇನ್ನೊಂದು ದಾರಿಯನ್ನ ದೇವರು ನಮಗೋಸ್ಕರ ತೆರೀತಾ ಇದ್ದಾರೆ.
ನಾವು ಸಂತೋಷವಾಗಿ ಬಾಳುವಂತ ಮಾರ್ಗವನ್ನು ದೇವರು ನಮಗೋಸ್ಕರ ತೆರೀತಾ ಇದ್ದಾರೆ. ನಾವು ಆನಂದದಿಂದ ಬಾಳುವುದಕ್ಕೆ ದೇವರು ನಮಗೊಂದು ಆಪ್ಷನ್ ಕೊಟ್ಟಿದ್ದಾರೆ. ಧೈರ್ಯದಿಂದ ಬಾಳಕ್ಕೆ ದೇವರು ನಮಗೊಂದು ಆಪ್ಷನ್ ಕೊಡ್ತಾ ಇದ್ದಾರೆ. ಸಮೃದ್ಧಿಯಲ್ಲಿ ಬಾಳಕ್ಕೆ ದೇವ್ರು ನಮಗೊಂದು ಆಪ್ಷನ್ ಕೊಡ್ತಾ ಇದ್ದಾರೆ. ಉಪವಾಸ ಪ್ರಾರ್ಥನೆಯಲ್ಲಿ ಈ ಆಪ್ಷನ್ ನಾವು ಚೂಸ್ ಮಾಡ್ಕೊಳ್ಳೋಣ. ನಾವು ಫ್ರೀಡಮ್ ಅಲ್ಲಿ ಬಾಳೋಣ. ಎಲ್ಲರೂ ಪ್ರಾರ್ಥನೆ ಮಾಡಿ, ಬಾಯಿ ತೆಗೆದು ಪ್ರಾರ್ಥನೆ ಮಾಡಿ, ಈ ಫ್ರೀಡಮ್ ನಾವು ಆರಿಸ್ಕೊಳ್ಳೋಣ. ಫ್ರೀಡಮ್ ಅಲ್ಲಿ ಬಾಳೋಣ, ಒಳ್ಳೆ ಆಪ್ಷನ್ ಆರಿಸ್ಕೊಳ್ಳೋಣ. ಇಲ್ಲಿವರೆಗೂ ಕಣ್ಣೀರಲ್ಲಿ ಇರೋದಕ್ಕೆ ಕಣ್ಣೀರಿನ ಆಪ್ಷನ್ ಆರಿಸ್ಕೊಂಡು ನನ್ನ ಲೈಫ್ ಎಲ್ಲ ಕಣ್ಣೀರಿಂದ ತುಂಬೋಗಿದೆ ದೇವರೇ. ಈ ಕಣ್ಣೀರಿನ ಆಪ್ಷನ್ ಬಿಟ್ಬಿಡ್ತಾ ಇದ್ದೀನಿ, ಸಂತೋಷದ ಆಪ್ಷನ್ ಚೂಸ್ ಮಾಡ್ಕೊಂತ ಇದೀನಿ. ನನ್ನ ಲೈಫ್ ಎಲ್ಲ ಸಂತೋಷದಿಂದ ತುಂಬಲ್ಪಡಲಿ, ನನ್ನ ಮನೆಯೆಲ್ಲ ಸಂತೋಷದಿಂದ ತುಂಬಲ್ಪಡಲಿ, ನನ್ನ ಜೀವಿತವೆಲ್ಲ ಸಂತೋಷದಿಂದ ತುಂಬಲ್ಪಡಲಿ, ನನ್ನ ಜೀವಿತವೆಲ್ಲ ಆನಂದದಿಂದ ತುಂಬಲ್ಪಡಲಿ, ನನ್ನ ಜೀವನವೆಲ್ಲ ಸಮಾಧಾನದಿಂದ ತುಂಬಲ್ಪಡಲಿ, ನನ್ನ ಜೀವನವೆಲ್ಲ ಸಮೃದ್ಧಿಯಿಂದ ತುಂಬಲ್ಪಡಲಿ, ನನ್ನ ಜೀವನವೆಲ್ಲ ನೆಮ್ಮದಿಯಿಂದ ತುಂಬಲ್ಪಡಲಿ. ಇವತ್ತು ದೇವರೇ ನನಗೆ ಆಪ್ಷನ್ ಕೊಡ್ತಾ ಇದೆಯಾ, ಆಪ್ಷನ್ ಕೊಡ್ತಾ ಇದೆಯಾ, ಆಪ್ಷನ್ ಕೊಡ್ತಾ ಇದೆಯಾ, ಆಪ್ಷನ್ ಕೊಡ್ತಾ ಇದೆಯಾ ಸ್ವಾಮಿ. ಒಳ್ಳೆ ಆಪ್ಷನ್ ಆರಿಸ್ಕೊಂತ ಇದ್ದೀವಿ, ಒಳ್ಳೆ ಆಪ್ಷನ್ ಆರಿಸ್ಕೊಂತ ಇದ್ದೀವಿ, ಒಳ್ಳೆ ಆಪ್ಷನ್ ಆರಿಸ್ಕೊಂತ ಇದ್ದೀವಿ. ಎಲ್ಲರೂ ಬಾಯ್ಬಿಟ್ಟು ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ಒಳ್ಳೆ ಆಪ್ಷನ್ ಆರಿಸ್ಕೊಂತೀನಿ ದೇವರೇ. ರೂಬಾ ರೇಮಾ ಕಾರಬಾ ಶತರಿಮಾ ಅಂದಲಬಾ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ, ಎಲ್ಲರೂ ಪ್ರಾರ್ಥನೆ ಮಾಡಿ. ರುಕಬರ ಶಿಂದಿ ನಬರ್ರಿ ಅಂದರಮ ಸಂತೆ ರಕನ ಮಂದಲಬ ರಿಬೆಬೆ ರಕನ ಮಂದಲ ಮನೋದರಬ ಸಕರ ಹೃದಯ ಸತು ನಿಮಾಂದಿರ ಮಂದಲ ಬರಬ. ಓ ಹಲ್ಲೆಲೂಯ, ಹಲ್ಲೆಲೂಯ. ಕಣ್ಣೀರಿಗೆ ಬದಲಾಗಿ ಸಂತೋಷವನ್ನ ದೇವರು ಕೊಡ್ತಾರೆ. ಓ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕಣ್ಣೀರಿಗೆ ಬದಲಾಗಿ ಆನಂದ ನೀಡು ದೇವಾ, ಕಣ್ಣೀರಿಗೆ ಬದಲಾಗಿ ಆನಂದ ನೀಡು ದೇವಾ. ಮತ್ತೊಮ್ಮೆ ಅರಿಕೆ ಮಾಡೋಣವ. ಕಣ್ಣೀರಿಗೆ ಬದಲಾಗಿ ಆನಂದ ನೀಡು ದೇವಾ, ಕಣ್ಣೀರಿಗೆ ಇನ್ನೊಂದು ಅರಿಕೆ ಮಾಡೋಣ. ಸೋಲಿಗೆ ಬದಲಾಗಿ ಜಯವನ್ನು ನೀಡು ದೇವಾ. ಮತ್ತೊಮ್ಮೆ ಅರಿಕೆ ಮಾಡೋಣ. ಇನ್ನೊಂದು ಅರಿಕೆ ಮಾಡೋಣ. ಇಕ್ಕಟ್ಟಿಗೆ ಬದಲಾಗಿ ವಿಶಾಲವನ್ನು ನೀಡು ದೇವಾ. ಅರಿಕೆ ಮಾಡೋಣ. ವಿಶಾಲವನ್ನು. ದುಃಖಕ್ಕೆ ಬದಲಾಗಿ ಆನಂದ ನೀಡು ದೇವಾ, ದುಃಖಕ್ಕೆ ಆನಂದ. ಮತ್ತೆ ಸಾಲಕ್ಕೆ ಬದಲಾಗಿ ಸಮೃದ್ಧಿ ನೀಡು ದೇವಾ. ಅರಿಕೆ ಮಾಡೋಣವ. ಸಾಲಕ್ಕೆ ಬದಲಾಗಿ ಸಮೃದ್ಧಿ, ಕೀಳಿಗೆ ಮೇಲಾಗಿ ಮೇಲನ್ನು ನೀಡು ದೇವಾ, ಕೀಳಿಗೆ ಬದಲಾಗಿ ಮೇಲನ್ನು ನೀಡು ದೇವಾ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ಹಲ್ಲೆಲೂಯಾ. ಎಲ್ಲರೂ ಅರಿಕೆ ಮಾಡ್ತಾರಣ್ಣ. ನಿಮ್ಗೆ ಏನೇನು ಅರಿಕೆ ಮಾಡ್ಬೇಕು ಅನ್ನಿಸ್ತಾ ಇದೆಯೋ ಅದೆಲ್ಲ ಬಾಯ್ಬಿಟ್ಟು ಅರಿಕೆ ಮಾಡಿ. ಯಾವುದಕ್ಕೆ ಬದಲಾಗಿ ದೇವ್ರು ನಿಮ್ಗೆ ಏನ್ ಮಾಡಬೇಕು, ಇವತ್ತು ದೇವ್ರು ನಿಮಗೆ ಆಪ್ಷನ್ ಕೊಡ್ತಾ ಇದ್ದಾರೆ. ಕಂಟಿನಿಂದ ಹೊರಗಡೆ ಬರಕ್ ಆಪ್ಷನ್ ಕೊಡ್ತಾ ಇದ್ದಾರೆ. ನಿಮ್ಮ ದುಃಖದಿಂದ ಹೊರಗಡೆ ಬರಕ್ ದೇವ್ರು ಆಪ್ಷನ್ ಕೊಡ್ತಾ ಇದ್ದಾರೆ. ನಿಮ್ಮ ಸಾಲದಿಂದ ಹೊರಗಡೆ ಬರಕ್ ದೇವ್ರು ಆಪ್ಷನ್ ಕೊಡ್ತಾ ಇದ್ದಾರೆ. ನಿಮ್ಮ ವೇದನೆಯಿಂದ ಹೊರಗಡೆ ಬರಕ್ ದೇವ್ರು ನಿಮ್ಗೆ ಆಪ್ಷನ್ ಕೊಡ್ತಾ ಇದ್ದಾರೆ. ನಿಮ್ಮ ಇಕ್ಕಟ್ಟಿಂದ ಹೊರಗಡೆ ಬರಕ್ ದೇವ್ರು ನಿಮಗೆ ಆಪ್ಷನ್ ಕೊಡ್ತಾ ಇದ್ದಾರೆ. ಶತ್ರುಗಳ ಮುಂಭಾಗದಲ್ಲಿ ಔತಣವನ್ನು ಸಿದ್ಧಪಡಿಸಿಕೊಳ್ಳೋದಕ್ಕೆ ಒಂದು ಆಪ್ಷನ್ ದೇವ್ರು ಕೊಡ್ತಾ ಇದ್ದಾರೆ. ನಿಮಗೆ ಸಂಭವಿಸಿರುವಂತ ಎಲ್ಲ ಕೆಟ್ಟದಕ್ಕೂ ದೇವ್ರು ನಿಮಗೆ ಒಂದು ಆಪ್ಷನ್ ಕೊಡ್ತಾ ಇದ್ದಾರೆ. ಆ ಆಪ್ಷನ್ ದೇವ್ರ ಹತ್ರ ಕೇಳ್ಕೊಳ್ಳಿ. ಯಾವ ಕೆಟ್ಟದಕ್ಕೆ ಬದಲಾಗಿ ಏನ್ ಒಳ್ಳೇದು ನಡಿಬೇಕು ಅಲ್ಲಿ ಬಾಯಿ ಬಿಟ್ಟು ಮಾತಾಡಿ ದೇವ್ರ ಹತ್ರ. ರೇಖಾಬಾರ ಶಂಥೆ ರಮಂದಲಬ. ಏನ್ ಕೆಟ್ಟದ್ದು ನಡೀತಾ ಇದೆ ಅದ್ರ ಬದಲಾಗಿ ಏನ್ ನಡಿಬೇಕು ಅದನ್ನ ದೇವ್ರ ಆಪ್ಷನ್ ಆಗಿ ನಿಮಗೆ ಕೊಡ್ತಾ ಇದ್ದಾರೆ. ಆಪ್ಷನ್ ಅರಿಕೆ ಮಾಡಿ ಬಾಯಿ ಬಿಟ್ಟು. ರೆಮಂದೆ ರಾಮಂದ ರೆಮನ್ ಸಿಕೆ ಮಾಬುರಾದಿಮಾ ರೆಬೆಲಿಮೆ ಅಂತರ ಬರಬಕ ರಮಂದಲ ರಸ್ತಿಮನ ಮರುದಲಿ ಅಂತರ ಬಲ ರೇಸೆಕೆ ಮಂದುರ ಬಲ ಬಾದರಬ ರೆವೆಂದರೆ ಬೇಕೆರಿಬಿ ಅಂದರ ಬಲಬ. ದೇವ್ರು ನಮಗೆ ಆಪ್ಷನ್ ಕೊಡ್ತಾ ಇದ್ದಾರೆ. ದೇವ್ರು ನಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಬರೀ ನಿಮ್ ಕಣ್ಣೀರೇ ನಿಮ್ ಜೀವನ ಅನ್ಕೊಂಡಿರೋ ನಿಮಗೆ ದೇವ್ರು ನಿಮಗೊಂದು ಆಪ್ಷನ್ ಕೊಡ್ತಾ ಇದ್ದಾರೆ.
ಸಂತೋಷವಾಗಿ ಬಾಳುವಂತ ಆಪ್ಷನ್. ದುಃಖವೇ ನನ್ನ ಜೀವನ ಅನ್ಕೊಂಡಿರೋರು ನಿಮಗೆ ದೇವರು ಒಂದು ಆಪ್ಷನ್ ಕೊಡ್ತಾ ಇದ್ದಾರೆ, ಆನಂದವಾಗಿ ಬಾಳುವಂತ ಆಪ್ಷನ್. ನನ್ನ ಜೀವಿತವೇ ಇಕ್ಕಟ್ಟು ಅನ್ಕೊಂಡಿರೋ ನಿಮಗೆ ವಿಶಾಲವಾಗಿ ಬಾಳುವಂತ ಆಪ್ಷನ್ ದೇವರು ಕೊಡ್ತಾ ಇದ್ದಾರೆ. ಸೋಲಲ್ಲೇ ಬಾಳ್ತಾರೋ ನಿಮಗೆ ಜಯದಲ್ಲಿ ಬಾಳುವಂತ ಆಪ್ಷನ್ ದೇವರು ಕೊಡ್ತಾ ಇದ್ದಾರೆ. ಸೋತಾಗಿ ಕೆಳಗಡೆ ಬಿದ್ದಿರೋ ನಿಮಗೆ ಮೇಲೆತ್ತಿ ನಿಲ್ಲಿಸುವಂತ ಆಪ್ಷನ್ ದೇವರು ಕೊಡ್ತಾ ಇದ್ದಾರೆ. ಎಲ್ಲ ಬರೀ ಕೆಟ್ಟದನ್ನೇ ಅನುಭವಿಸಿರೋ ನಿಮಗೆ ಒಳ್ಳೆದನ್ನ ಅನುಭವಿಸುವಂತ ಆಪ್ಷನ್ ದೇವರು ನಿಮಗೆ ಕೊಡ್ತಾ ಇದ್ದಾರೆ. ರೇಮೆಂದೆ ಕಾಬಾರ ಸಂತೆ ರೆಸಿಕಾ ಮಂದೂರ ಮಂದೆ ರೇಖಿ ಮಂದುಲ ಮರಿಮಾ ಕರಬ ಶತರ ಮಂದಲಬ. ಏನೇನು ಒಳ್ಳೇದಾಗಬೇಕು, ಏನೇನು ಕೆಟ್ಟದ್ದು ನಿಮ್ಮ ಲೈಫಲ್ಲಿ ನಡೀತಾ ಇದೆ, ಅದಕ್ಕೆ ಬದಲಾಗಿ ಏನೇನು ಒಳ್ಳೇದಾಗಬೇಕು. 5 ನಿಮಿಷ ಟೈಮ್ ತಗೊಳ್ಳಿ, ನೀವು ಪ್ರಾರ್ಥನೆ ಮಾಡಿ ಬಾಯ್ಬಿಟ್ಟು ಏನೆಲ್ಲ ಕೆಟ್ಟದ್ದು ನಡೀತಾ ಇದೆ ಅದಕ್ಕೆ ಬದಲಾಗಿ ಏನೆಲ್ಲ ಒಳ್ಳೇದು ನಡೀಬೇಕು ನಿಮ್ಮ ಲೈಫಲ್ಲಿ. ಯಾವ ಕೆಟ್ಟದ್ದು ನಡೀತಾ ಇದೆ ಅದಕ್ಕೆ ಬದಲಾಗಿ ಏನೆಲ್ಲ ಒಳ್ಳೇದಾಗಬೇಕು ಅಂತ ಇದ್ದೀರಾ, ಅದನ್ನ ಬಾಯ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ. ನಿಮ್ಮ ಪ್ರಾರ್ಥನೆಯನ್ನು ದೇವ್ರು ಕೇಳಿಸ್ಕೊಂತಾರೆ, ನಿಮ್ಮ ಕೂಗನ್ನು ದೇವ್ರು ಕೇಳಿಸ್ಕೊಂತಾರೆ, ನಿಮ್ಮ ಜೀವಿತವನ್ನ ಬದಲಾಯಿಸ್ತಾರೆ. ಇವತ್ತು ನಿಮ್ಮ ಜೀವನವನ್ನ ಬದಲಾಯಿಸುವಂತ ಆಪ್ಷನ್ ದೇವರು ನಿಮಗೆ ಕೊಟ್ಟಿದ್ದಾರೆ. ಒಳ್ಳೆ ಆಪ್ಷನ್ ಚೂಸ್ ಮಾಡ್ಕೊಂಡ್ರೆ ಇವತ್ತಿಂದ ನಿಮ್ಮ ಜೀವನ ಬದಲಾಯಿಸ್ತಾರೆ ದೇವರೇಶ್ವರ. ನಾವು ರೇಮಾಕಾರ ಸತರ ಮಂದಲಬ ರೇಷಿಮನ್ ರೂಂದಲ ಮಾಖೇರ ಮಂದಲಬ ರೇಷಿ ಸಲ್ಬ ರೂನ ಮಂದಲ ರೀಸ ಕೆರಿಯಾಂತುರಮ ರಮಂದಲಬ ಸಕರ ಮಂದಲಬ ರೇಬೆ ರಮಂದುರ ಸಕರ ಮಂದಲಬ. ಆಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಆಡಿ ನಲಿದು ಕೊಂಡಾಡುವೆ ಎಲ್ಲ ಒಟ್ಟಾಗಿ ಸೇರಾಡೋಣ. ಆಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಆಡುವೆ